ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ नमो भगवते वैवस्वताय मृत्यवे ब्रह्मविद्याचार्य नचिकेतसे च। ॐ नमाचार्याय नचिकेतसे च। ॐ नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ओम ಕಠೋಪನಿಷತ್ ಮೊದಲನೇ ಅಧ್ಯಾಯದ ಮೂರನೇ ವಲ್ಲಿ 9 ಮಂತ್ರಗಳನ್ನು ನೋಡಿದ್ವಿ. ಕೊನೆ ಮಂತ್ರ ಸ್ತೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಆ ಪರಮಪದ ಯಾವುದು? ಬ್ರಹ್ಮಪದ. ನಿನ್ನೆ ಹೇಳಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಶಬ್ದ ಬರ್ತಾ ಇದೆಯಲ್ಲ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಒಂದೇ. ರಥಕಲ್ಪನಾ ಅನ್ನೋದು ಮನಸ್ಸು ಇಂದ್ರಿಯಗಳಿಗೆ ಒಂದು ರೂಟೀನ್ ಫಿಕ್ಸ್ ಮಾಡೋದಕ್ಕೋಸ್ಕರ. ಅದೆಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಸಂಸ್ಕಾರವಾದ ಮನಸ್ಸು ಸಂಸ್ಕಾರವಾಯಿತು ಅಂದಿದ ತಕ್ಷಣನೇ ಅಲ್ಲೇ ಡೆಸ್ಟಿನಿ ಇಸ್ ಆಲ್ಸೋ ಓವರ್. ಮನಸ್ಸು ಸಂಸ್ಕಾರ ಆಗ್ಲಿಲ್ಲ ಅಂದ್ರೆ ವಿ ಆಲ್ವೇಸ್ ಹ್ಯಾವ್ ಟು ಟ್ರಾವೆಲ್. ಏನೋ ಮೋಕ್ಷ ಸಿಗಬೇಕು ಅಂತ ಹೋಗ್ತಾ ಇರ್ತೀವಿ. ಎಷ್ಟು ಮನಸ್ಸು ಅಶುದ್ಧಿ ಆಗಿರುತ್ತೋ ಮೋಕ್ಷ ಸಾಧ್ಯವೇ ಇಲ್ಲ, ಸಿಗೋದಿಲ್ಲ ನಮಗೆ. ಮನಸ್ಸು ಪರಿಶುದ್ಧವಾಯಿತು ಅಲ್ಲೇ ಅವಾಗ್ಲೇ ಮೋಕ್ಷ. ಅದನ್ನ ಇಲ್ಲಿ ವಿಷ್ಣೋಃ ಪರಮಂ ಪದಂ, ಸರ್ವವ್ಯಾಪಕ ವಿಷ್ಣು, ಸರ್ವವ್ಯಾಪ್ನೋತಿ ಇತಿ ವಿಷ್ಣು. ಜೀವಯಾತ್ರ 4ನೇ ಶ್ಲೋಕ ಜ್ಞಾಪಕ ಇಟ್ಕೊಳ್ಳಿ, ನಾನು ಅದೇ ಹೇಳಿದೆ. ಸೋಧ್ವನಃ ಪಾರಮಾಪ್ನೋತಿ, ಅದೇ ತಾನ ಮಾಡಿರೋದು. ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋಃ ಪರಮಂ ಪದಂ, ವಿಷ್ಣು ಪದ. ಯಾವುದು ಲೋಕ ಅಲ್ಲ, ಇಲ್ಲಿ ವಾಸನಾತ್ ವಾಸುದೇವಸ್ಯ. ಇದನ್ನೇ ದೇವಸ್ಥಾನದಲ್ಲೂ ನೋಡ್ಬೇಕು, ಶ್ರೀರಂಗ ದೇವಸ್ಥಾನದಲ್ಲೂ ಇದನ್ನೇ ನೋಡೋದು. ಅದು ದೇವಸ್ಥಾನದ ರೂಪವಾಗಿ ಮಾಡಿದ್ದಾರೆ. ನಮ್ಗೆ ಹೊರಗಡೆ ನೋಡಿ ನೋಡಿ ಅಭ್ಯಾಸ ಆಗಿರೋದ್ರಿಂದ 7 ಪ್ರಾಕಾರ ಶ್ರೀಮನ್ನಾರಾಯಣನಿಗೆ, ರಂಗನಾಥ ಸ್ವಾಮಿಗೆ ಅಲ್ಲಿ 7 ಪ್ರಾಕಾರ ಅಂದ್ರೆ ಒಂದೊಂದು ಕೋಶವನ್ನ ದಾಟಿ ದಾಟಿ ಹೋಗೋದು ಅಂತ. 5 ಅಲ್ವಾ, ಅಲ್ಲಿ ಯಾಕೆ 2 ಇದೆ ಅಂದ್ರೆ ಮನಸ್ಸು ಬುದ್ಧಿ ಅಂತ ಸೇರಿಸ್ಕೊಳ್ಳಿ. ಒಂದೊಂದು ಕೋಶವನ್ನ ದಾಟ್ತಾ ಹೋಗೋದು. ಇಲ್ಲ 5ರಲ್ಲೂ ಪಂಚಕೋಶಗಳ ಬರುತ್ತೆ ಅಂದ್ರೆ ಮಹತ್ ಅವ್ಯಕ್ತವನ್ನ ಸೇರಿಸ್ಕೊಳ್ಳಿ. ಒಟ್ಟಿನಲ್ಲಿ 7 ಜಾಯಿನ್ ಮಾಡ್ಬೇಕಷ್ಟೆ, ಸೇರಿಸ್ಕೊಂಡ್ರೆ ಆಗತ್ತೆ. ಆಮೇಲೆ ಏನು, ಗರ್ಭಗುಡಿ ಹೋಗಿದ ತಕ್ಷಣ ಏನೋ ಕಾನ್ಶಿಯಸ್ನೆಸ್. ಯಾರು? ಶ್ರೀಮನ್ನಾರಾಯಣ. ಕಾನ್ಶಿಯಸ್ನೆಸ್ ಹೇಗಿದೆ? ಪಾಪ ಮಲ್ಕೊಂಡಿದ್ದಾನೆ ಅಲ್ಲಿ, ನಾರಾಯಣ ಆರಾಮ ಮಲ್ಕೊಂಡಿದ್ದಾನೆ. ಸರಿ, ಆ ಮಲ್ಕೊಂಡಿದ್ದಾಗ ನೋಡಿ ಅಲ್ಲಿ ತತ್ವ, ಅದು ಸೋಹಂ ಅಂತ ಬಿಡೋದೇ ಇಲ್ಲ. ಅಲ್ಲಿ ಕೆಳಗಡೆ ಲಕ್ಷ್ಮಿ ಇರಬೇಕು. ಎಲ್ಲಿ? ಕಾಲತ್ರ ಮಸಾಜ್, ಲಕ್ಷ್ಮಿ ಕಾಲು ಒತ್ತುತ್ತಾ ಇದೆ ಶ್ರೀಮನ್ನಾರಾಯಣ. ಅಲ್ಲೂ ಸೋಹಂ ಭಾವ ಬರೋದಿಲ್ಲ, ಅಲ್ಲೂ ದಾಸೋಹ ಭಾವನೆ ಇರ್ಬೇಕು ಅವ್ರಿಗೆ. ಅದ್ರ ಅರ್ಥ ಏನೋ ತತ್ವಾರ್ಥವಾಗಿ, ಎಲ್ಲ ವಿದ್ಯೆಯು ಶ್ರೀಮನ್ನಾರಾಯಣ ಇಸ್ ದಿ ಕಾನ್ಶಿಯಸ್ನೆಸ್. ನಾವು ಮಾಡುವಂತಹ ಲೌಕಿಕ ಹಾಗೂ ಆಧ್ಯಾತ್ಮಿಕ ವಿದ್ಯೆ ಎಲ್ಲ ಸಿದ್ಧಿಗಳು, ಲಕ್ಷ್ಮಿ ಅಂದ್ರೆ ಏನು? ಸಂಪತ್ತು ತಾನೆ, ಎಲ್ಲ ನಾರಾಯಣನಿಗೆ ಅಧೀನ. ಅದೇ ಅದೊಂದು ಪಿಕ್ಚರೈಸೇಷನ್. ಸೊ ಆ ಥರ ಲೋಕ ಅವ್ರು ಹೇಳ್ತಾರೆ. ನಾವು ತದ್ವಿಷ್ಣೋಃ ಪರಮಂ ಪದಂ ಅಂದ್ರೆ ಎಂಡ್ ಜರ್ನಿ ಮುಗೀತು ಅಂತ. ನಾವೇ ಅಹಂ ಬ್ರಹ್ಮಾಸ್ಮಿ, ನಾವೇ. ಆ ಪರಮ ಪದ ಎಲ್ಲಿದೆ ಅಂತ ನಾನು ಹೇಳ್ಬಿಟ್ಟೆ. ಈ ಮುಂದಿನ ಶ್ಲೋಕ ಹೇಳುತ್ತೆ ಪರಮ ಪದ ಎಲ್ಲಿದೆ, ಅದು ಮುಂದೆದು. ಇನ್ನೊಂದ್ಸತಿ ಓದೋಣ, ನೆನ್ನೆ ಹೇಳಿದ್ವಿ ಆದ್ರೂ ಇನ್ನೊಂದ್ಸತಿ. ಇಂದ್ರಿಯೇಭ್ಯಃ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ. ಮನಸಸ್ತು ಪರಾ ಬುದ್ಧಿಃ ಬುದ್ಧೇರಾತ್ಮ ಮಹಾನ್ ಪರಃ.
महतः परमव्यक्तम् अव्यक्तात् पुरुषः परः पुरुषान्न परं किंचित् सा काष्ठा सा परा गतिः ವೆರಿ ನೈಸ್ ಶ್ಲೋಕ ಇದು. ಆತ್ಮ ಎಷ್ಟು ಸೂಕ್ಷ್ಮ ಅಂತ ಹೇಳ್ತಿದೆ. ಸರ್ವವ್ಯಾಪಿ ಆಗಿರುವಂತಹ ವಿಷ್ಣು ಆರ್ ಆತ್ಮ ಆರ್ ಬ್ರಹ್ಮ ಅತಿ ಸೂಕ್ಷ್ಮತ್ವಾತ್ ನ ದೃಶ್ಯತ್ವಾತ್ ನ ಭೌತಿಕತ್ವಾತ್ ಕೇವಲ ದೃಗೇವ, ಕೇವಲ ಸಾಕ್ಷಿ ರೂಪದಲ್ಲಿದೆ ಅಂತ ಈ ಮಂತ್ರದ ಅರ್ಥ. ಇಂದ್ರಿಯೇಭ್ಯ ಪರಾಹಿ. ಹಿ ಅಂದ್ರೆ ಏನು? ಇದನ್ನ ನೆನ್ನೆ ನೋಡಿದ್ವಿ, ಗೀತೆಗೂ ಲಿಂಕ್ ಮಾಡ್ಕೊಂಡ್ವಿ. ಆದ್ರೆ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ, ಇಂದ್ರಿಯಕ್ಕಿಂತ ಇಂದ್ರಿಯದ ವಿಷಯ ಸುಖಗಳು ವೆರಿ ಇಂಪಾರ್ಟೆಂಟ್, ಡಾಮಿನೇಟ್, ಪ್ರಬಲ. ಅದೇ ನೆನ್ನೆ ಇನಿಷಿಯಲ್ ಕ್ಲಾಸಸ್ ಅಲ್ಲಿ ಹೇಳಿದೆ, ಪುಸ್ತಕ ಇದೆ ಅಂತ ಕಣ್ಣು ಪುಸ್ತಕವನ್ನು ನೋಡ್ತಿದ್ಯಾ ಅಥವಾ ಕಣ್ಣಿರೋದ್ರಿಂದ ನಾ ಪುಸ್ತಕವನ್ನು ನೋಡ್ತಿದ್ದೀನ? Is my eyes is seeing because there is a book in front of me, or because of the existence of the book eyes are seeing? ಹೇಳೋದು ಬಹಳ ಕಷ್ಟ. ಆದರೆ ಒಂದ್ ಹಂತಕ್ಕೆ ಏನ್ ಹೇಳ್ಬೇಕು ಅಂದ್ರೆ, ಇಲ್ಲಿ ಕಠೋಪನಿಷತ್ತಲ್ಲಿ ಯಮಧರ್ಮರಾಜ ಹೇಳೋದು, ವಿಷಯ ಸುಖಗಳು ಮೋರ್ ಡಾಮಿನೆಂಟ್ ದ್ಯಾನ್ ಸೆನ್ಸ್ ಆರ್ಗನ್ಸ್. ಅದು ಎಳೆಯುತ್ತೆ ನಮ್ಮನ್ನ. ನನ್ನ ಕಣ್ಣು, ನನ್ನ ಮನಸ್ಸು, ಕಣ್ಣು ಇಂದ್ರಿಯಗಳೆಲ್ಲ ನನ್ನಲ್ಲೇ ಇದ್ರು ಅದು ಅಲ್ಲಿ ನೋಡು ಅನ್ನತ್ತಲ್ಲ, ಅದು ಹೋಗತ್ತಲ್ಲ ಅಲ್ಲಿವರೆಗೂ. ಅಲ್ವಾ? ಸೆನ್ಸ್ ಆಬ್ಜೆಕ್ಟ್ಸ್ ಅಂದ್ರೆ ವಿಷಯ ಸುಖ. ಅಲ್ಲಿರುವಂತಹ ವಸ್ತುಗಳು, ಹೊರಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಮನಸ್ಸನ್ನು ಎಳಿತಾ ಇದೆ, ಇಂದ್ರಿಯಗಳನ್ನ ಎಳಿತಾ ಇದೆ. ವಿಷಯೇಭ್ಯ ಪರ ಅಂದ್ರೆ ಪ್ರತ್ಯೇಗಾತ್ಮ ಅಂತ. ಇಲ್ಲಿ ಪ್ರತ್ಯೇಕ ಆತ್ಮ ಅಂತ ಹಾಕೊಂಡ್ಬೇಡಿ, ಪ್ರತ್ಯೇಕ ಅಂದ್ರೆ ಇನ್ನರ್, ಮೋರ್ ಇನ್ನರ್ ಅಂದ್ರೆ ಮೋರ್ ಸಟಲರ್, ಅತಿ ಸೂಕ್ಷ್ಮ, ಒಂದಕ್ಕೊಂದು ಅತಿ ಸೂಕ್ಷ್ಮ. ಈ ಪರ ಅನ್ನೋದಕ್ಕೆ ಎರಡು ಅರ್ಥ ತಗೊಳ್ಳೋದು. ಶಂಕರಾಚಾರ್ಯ ಎರಡು ಅರ್ಥ ಕೊಡ್ತಾರೆ. ಒಂದು, ಪರ ಈಸ್ ಈಕ್ವಲ್ ಟು ಸೂಕ್ಷ್ಮತ್ವಾತ್. ಇನ್ನೊಂದು ಅರ್ಥ ವ್ಯಾಪಿ, ವ್ಯಾಪಿನಃ. ಪರ ಈಸ್ ಈಕ್ವಲ್ ಟು ವ್ಯಾಪಿನಃ ಅಂದ್ರೆ ಇಂದ್ರಿಯಗಳು ಇಂದ್ರಿಯದ ವಿಷಯಗಳು ಎಲ್ಲ ಕಡೆ ಹರಡ್ಬಿಟ್ಟಿದೆ. ಒಂದು ತಾವರೆ ಹೂ ನೋಡ್ತಿದ್ದ ಹಾಗೆ ಪಕ್ಕದಲ್ಲಿ ಒಂದು ಕಮಲ ಹೂ ಬಿಟ್ರೆ ಇಲ್ಲಿಂದಲೇ ಹೋಗುತ್ತೆ ಅದು. ಎರಡು ವಿಷಯ ಸುಖ ಅಲ್ವಾ? ಪಾಯಸ ಇಟ್ರೆ ಪಕ್ಕದಲ್ಲಿ ಜಾಮೂನು ಇಟ್ರೆ ಸೇರಿಸ್ಕೊಳ್ಳಿ, ನಿಮಗೆ ಯಾವ್ದು ಬೇಕು ಎಲ್ಲ ಸೇರಿಸ್ಕೊಳ್ಳಿ, ಅಂದ್ರೆ ಅದು ಎಳೆಯುತ್ತದೆ, ಪರಾಹ್ಯರ್ಥ. ಆದ್ರೆ ಇಂದ್ರಿಯಗಳು ಒಂದು ಡಿಸ್ಟೆನ್ಸ್ ಮಾತ್ರ ನೋಡ್ಬೋದು. ಇಲ್ಲಿಂದ ಎಷ್ಟು ದೂರ ನೋಡ್ಬೋದು? ಗೋಡೆವರೆಗೂ ನೋಡ್ಬೋದು, ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಇಲ್ಲಿಂದ ಆಶ್ರಮದ ಬಾಗ್ಲವರೆಗೂ ನೋಡೋಕ್ಕಾಗತ್ತಾ? ಆಸ್ ಕ್ಲಿಯರ್ ಆಸ್ ಐ ಆಮ್ ಸೀಯಿಂಗ್ ಯು ನೌ? ಆಗಲ್ಲ, ಡಿಸ್ಟೆನ್ಸ್. ಆದ್ರೆ ಮನಸ್ಸು ಆಶ್ರಮದ ಬಾಗ್ಲೇನೋ, ನೀವು ಎಲ್ಲೆಲ್ಲಿ ಹೋಗಿದ್ರಿ ಎಲ್ಲ ನೋಡ್ಬೋದೆ ಒಂದೇ ಜಾಗದಲ್ಲಿ ಕೂತ್ಕೊಂಡು. ಮೋರ್ ಸಟಲ್. ಮನಸ್ಸು ಸರ್ವವ್ಯಾಪಿ, ಅತಿ ಸೂಕ್ಷ್ಮತ್ವಾತ್, ಪ್ರತ್ಯೇಕ. ವಿಷಯ ಸುಖಕ್ಕಿಂತ, ಇಂದ್ರಿಯಕ್ಕಿಂತ ವಿಷಯ ಸುಖಕ್ಕಿಂತ ಮನಸ್ಸು ಇನ್ನ ಇಂಟರ್ನಲ್. ಕೂತಿದ್ದ ಜಾಗದಲ್ಲೇ ಒಳ್ಳೇದನ್ನೇ ಹೇಳೋಣ. ಎಕ್ಸಾಂಪಲ್ ಕೊಡ್ಬೇಕಂದ್ರೂ ಶಾಸ್ತ್ರದಲ್ಲಿ, ಕಾವ್ಯದಲ್ಲಿ ಒಂದು ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಳ್ಳೇದು ಕೊಡ್ಬೇಕು ಅಂತ. ಸೊ ನಾವು ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ ಅನ್ನೋದು, ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿದ್ವಿ ಅನ್ಕೋಣ. ತೀರ್ಥಕ್ಷೇತ್ರಕ್ಕೆ ಹೋದಾಗ ಕಾಶಿಗೆ ಹೋಗಿದ್ವಿ. ಆ ಕಾಶಿ ಇದ್ದ ಜಾಗ ಎಲ್ಲ ಮನಸ್ಸಿಗೆ ಬರುತ್ತೆ. ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಆ ನದಿ 64 ಘಾಟ್ ಜ್ಞಾಪಕ ಬರುತ್ತೆ, ಸ್ನಾನ ಮಾಡಿದ ಜ್ಞಾಪಕ ಬರುತ್ತೆ, ಜನ ಬಂದಿದ್ದು ಬರುತ್ತೆ, ಅಭಿಷೇಕ ಮಾಡಿದ ಜ್ಞಾಪಕ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅಂದ್ರೆ ಪರಹ. ಮನಸ್ಸು ಎಲ್ಲ ಕಡೆ ಸುತ್ತುತ್ತೆ. ಮನಸ್ಸಸ್ತು ಪರಾಬುದ್ಧಿ. ಇದಕ್ಕೆ ಶಂಕರಾಚಾರ್ಯರು ಸಂಕಲ್ಪ ವಿಕಲ್ಪಗಾತ್ ಮನಃ ತತ್ವಬೋಧದಲ್ಲ ನೋಡಿದೀವಿ, ಇಲ್ಲೂ ಹಾಗೆ ಭಾಷ್ಯದಲ್ಲ ಬರೀತಾರೆ. ಮನಸ್ಸು ಚಂಚಲ, ಡಿಸಿಷನ್ ತಗೊಳಕ್ ಆಗಲ್ಲ ಮನಸ್ಸಿಗೆ, ಅದಕ್ಕೆ ಮನಸ್ಸು ಅಂತ ಹೇಳೋದು. ಯಾಕಂದ್ರೆ ವೃತ್ತಿಗಳು ಪ್ರವಹಿಸ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು. ಯಾವಾಗ ಒಂದು ವೃತ್ತಿಯನ್ನ ನಿಗದಿ ಮಾಡ್ತೀನೋ ಅದು ಬುದ್ಧಿ. ಎಲ್ಲ ಅಂತಃಕರಣದ ಕೆಲಸಗಳೇನೆ. ಒಂದು ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಅಂತ ಹೇಳೋದು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಮನಸ್ಸು, ಡಿಸಿಷನ್ ತಗೊಂಡಾಗ ಬುದ್ಧಿ. ಅಷ್ಟೇ. ಮನಸ್ಸಸ್ತು ಪರಾಬುದ್ಧಿ.
ಬುದ್ಧೇರ್ ಆತ್ಮ ಬುದ್ಧೇರ್ ಮಹಾನ್. ನಂದು ವ್ಯಷ್ಟಿ ಮನಸ್ಸು, ಆದರೆ ಸಮಷ್ಟಿ ಮನಸ್ಸು ಯಾವುದು? ಹಿರಣ್ಯ ಗರ್ಭ. ಇಲ್ಲಿ ಬುದ್ಧಿ ಅನ್ನೋದಕ್ಕೆ ಟೋಟಲ್ ಇಂಟೆಲೆಕ್ಟ್. ಟೋಟಲ್ ಇಂಟೆಲೆಕ್ಟ್, ಸಮಷ್ಟಿ ಎಲ್ಲರ ಬುದ್ಧಿಯೂ ಸೇರಿಸಿ, ಅದೇ ಸರ್ವಜ್ಞತ್ವ. ನನ್ನ ಬುದ್ಧಿ ಮಾತ್ರ ಇದೆ ವ್ಯಷ್ಟಿ, ಲಿಮಿಟೆಡ್. ಸರ್ವಜ್ಞತ್ವ ಯಾರಿಗೆ? ಈಶ್ವರನಿಗೆ. ಅದಕ್ಕಿಂತ ಅದು ಸೂಕ್ಷ್ಮ. ಎಲ್ಲರ ಮನಸ್ಸನ್ನು ಭಗವಂತ ಹೃದಯದಲ್ಲಿ ಕೂತ್ಕೊಂಡೇ ಅರಿಬೋದು. He can see every thought of us, the conscious thought and unconscious thought. ಮನಸ್ಸಿನಲ್ಲಿ ವೃತ್ತಿ ಬರ್ತಿದ್ದಾಗಲಿಂದ ಭಗವಂತ ಅದೆಲ್ಲ ನೋಡ್ಬಿಡ್ತಾನೆ. ಆಮೇಲೆ ಅದು ಮನಸ್ಸಿಂದ ಬಂದು ಇಂದ್ರಿಯಕ್ಕೆ ಬಂದು ಹೊರಗಡೆ ಎಕ್ಸ್ಪ್ರೆಷನ್ ಆಗ್ಬೇಕಾದ್ರೆ ಸುಳ್ಳು ಹೇಳ್ತೀವ ಸತ್ಯ ಹೇಳ್ತೀವ ಅಂತ ನಮಗ್ ಗೊತ್ತಿರುತ್ತೆ. ಆದ್ರೆ ಭಗವಂತ ಅದು ಶುರು ಆಗ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ಅವನಿಗೆ, ಸಾಕ್ಷಿ ರೂಪದಲ್ಲಿ ನೋಡ್ತಿರ್ತಾನೆ. ಅದಕ್ಕೆ ಮಹತ್ ಹಿರಣ್ಯ ಗರ್ಭ. ಭಗವಂತನ ಬಿಟ್ಟು ನಾವು ಅನ್ಕೊಳ್ತೀವಿ ಅದೇನೋ ಇದೆಯಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಆಗತ್ತೋ ಇಲ್ವೋ ಅಂತ. ಭಗವಂತನ ಮೀರ್ಸಕ್ಕಾಗಲ್ಲ. ಅಂದ್ರೆ ವೃತ್ತಿಯಲ್ಲಿ ಮನಸ್ಸಲ್ಲಿ ವೃತ್ತಿ ಬರ್ತಿದ್ರೇನೆ ಹೊರಗಡೆ ನಾವು ಓಕೆ ಐ ಆಮ್ ಆಕ್ಟಿಂಗ್ ಡಿಫ್ರೆಂಟ್ಲಿ ಅನ್ಕೊಳ್ಬೋದು. ಥಾಟ್ ಲೆವೆಲ್ ಅಲ್ಲೇ ದ ಗಾಡ್ ಹ್ಯಾಸ್ ಆಲ್ರೆಡಿ ಸೀನ್ ಯುವರ್ ಥಾಟ್, ವೆದರ್ ಇಟ್ ಇಸ್ ಅ ಮಾರಲ್ ಆರ್ ಇಮಾರಲ್ ಥಾಟ್. ಹಿ ಈಸ್ ಆಲ್ರೆಡಿ ವಿಟ್ನೆಸಿಂಗ್ ದಟ್. ಬೇಸ್ಡ್ ಆನ್ ದಟ್ ಓನ್ಲಿ ಇಂಟೆನ್ಷನ್ ಇಸ್ ವರ್ಕ್. ಇಂಟೆನ್ಷನ್ ಹೆಂಗ್ ಆಗತ್ತೆ ಕೆಲಸ ಮಾಡ್ಬೇಕಂದ್ರೆ, ಮನಸ್ಸಿನಲ್ಲಿ ವೃತ್ತಿ ಬಿಡಿತಾ ಇದ್ದಾಗಲೇ ಅದು ಧಾರ್ಮಿಕ ವೃತ್ತಿನ ಅಧಾರ್ಮಿಕ ವೃತ್ತಿ ಅಂತ ಭಗವಂತ ನೋಡ್ಬಿಟ್ಟಿರ್ತಾನೆ. ಕಾನ್ಶಿಯನ್ಸ್ ಅಂತೀವಲ್ಲ ಅದೇ, ಅದ್ರ ಮೇಲೆನೆ ಕರ್ಮಫಲ ಡಿಪೆಂಡ್ ಆಗೋದು. ನಾವು ಹೊರಗಡೆ ಏನೋ ಒಂದು ಮಾತಾಡ್ಬಿಡ್ತೀವಿ, ಆದ್ರೆ ಅದು ಮನಸ್ಸಲ್ಲಿ ಅದಿರಲ್ಲ. ಮನಸ್ಸಿನಲ್ಲಿ ಸುಳ್ಳು ಹೇಳಬೇಕು ಅಂತ ಫಸ್ಟ್ ಇರುತ್ತೆ, ಆದ್ರೆ ಹೊರಗಡೆ ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಅದನ್ನ ಸಮಾಜಾಯಿಸಿ ಮಾಡ್ಕೊಳ್ತೀವಿ, ವಿ ಡಿಫೆಂಡ್. ಬಟ್ ಫಲ ಅದಕ್ಕೆ ಬರಲ್ಲ. ಇನ್ನರ್ ಕಾನ್ಶಿಯಸ್ನೆಸ್ ಅಲ್ಲಿ ಏನು ವೃತ್ತಿ ಕ್ರಿಯೇಟ್ ಆಯ್ತೋ ಅದು ಇಂಟೆನ್ಷನ್. ವೆರಿ ಇಂಪಾರ್ಟೆಂಟ್. ಅದು ಅತಿ ಸೂಕ್ಷ್ಮತ್ವಾದ. ಅದು ಹಿರಣ್ಯ ಗರ್ಭ ಅಂತ ಕೊಟ್ಟಿರೋದು ಯಾತಕ್ಕೆ? ಎಲ್ಲ ವೃತ್ತಿಗಳು ಈಶ್ವರ ಅರಿತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಪ್ರತಿಯೊಂದು ವೃತ್ತಿಯು ಈಶ್ವರ ಅರಿತಾ ಇದ್ದಾನೆ. ಅದ್ರ ಮೇಲೆನೆ ನಮ್ಮ ಕರ್ಮಗಳು ಡಿಪೆಂಡ್ ಆಗಿರೋದು. ಅದನ್ನ ನಾವು ಯೋಚನೆ ಮಾಡಲ್ಲ. ಏನ್ ಸ್ವಾಮೀಜಿ ಹೀಗಾಗೋಯ್ತಲ್ಲ ನನ್ನ ಜೀವನ, ಯಾಕಂದ್ರೆ ನೀನು ಹೇಗೆ ಯೋಚನೆ ಮಾಡಿದ್ದೆ, ನೀನು ಅದು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಷ್ಟೇ, ಅದ್ರ ಒಳಗಡೆ ಮನಸ್ಸಿನಲ್ಲಿ ಇದೆಯಲ್ಲ, ಅದ್ರ ಪ್ರಕಾರ ಕರ್ಮ. ವೆರಿ ಇಂಪಾರ್ಟೆಂಟ್. ಬುದ್ಧೇರಿ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ. ಮಹತಃ ಪರಮವ್ಯಕ್ತಂ. ಅವ್ಯಕ್ತ ಅಂದ್ರೆ ಇಲ್ಲಿ ಮಾಯ. ಸಬೀಜವಾಗಿ ಎಲ್ಲ ವೃತ್ತಿಯು ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಸಮಷ್ಟಿ ಪ್ರಪಂಚವು ಮಾಯದಲ್ಲಿ ಬೀಜ ಅವಸ್ಥೆ ಹೊಟ್ಟೋಗುತ್ತೆ. ಅದು ಇನ್ನ ಸೂಕ್ಷ್ಮ. ಒಂದು ಇದು ಮರ ಇದೆಯಲ್ಲ, ಏನದ ಹೆಸರು? ಅರಸ ಮರ ತಾನೆ. ಅರಸ ಮರದ ಬೀಜ ಎಷ್ಟು ದೊಡ್ಡದು? ಅರಸ ಮರ ಅಷ್ಟು ದೊಡ್ಡದ? ಬೀಜ ಇಷ್ಟೇ. ಆದ್ರೆ ಅದ್ರಲ್ಲಿ ಅವ್ಯಕ್ತವಾಗಿರುವಂತಹ ಬೀಜದಲ್ಲಿ ವ್ಯಕ್ತವಾಗಿರುವಂತಹ ಎಷ್ಟು ವಿಶಾಲವಾದ ಮರ, ಇನ್ನ ಸಟಲ್. ಅದರಲ್ಲಿ ಆ ಬೀಜದಲ್ಲಿ ನಿಮಗೆ ಒಂದು ಟ್ರಂಕ್ ಇದೆ, ಎಲ್ಲ ಬ್ರಾಂಚಸ್ ಇದೆ, ಲಕ್ಷಾಂತರ ಎಲೆಗಳಿದೆ, ಸಾವಿರಾರು ಹೂಗಳಿದೆ, ನೂರಾರು ಹಣ್ಣುಗಳಿದೆ, ಅದರ ಲೈಫ್ ಸ್ಪ್ಯಾನ್ ಇದೆ. ಇಷ್ಟು ಬೀಜದಲ್ಲಿ. ಅವ್ಯಕ್ತ. ಪ್ರಳಯ ಕಾಲದಲ್ಲಿ ಎಲ್ಲ ಬೀಜ ರೂಪದಲ್ಲಿ ಕೂತ್ಬಿಟ್ಟಿರುತ್ತೆ. ಸಮಸ್ತ ಪ್ರಪಂಚವು 14 ಲೋಕಗಳು ಬೀಜಾವಸ್ಥೆ ಕೊಟ್ಟೋಗುತ್ತೆ. ಹೇಗೆ ಬೆಳಗ್ಗೆ ಹೇಳೋದ್ರಿಂದ ರಾತ್ರಿ ಮಲಗೋವರೆಗೂ ವ್ಯಕ್ತ, ಮಲಗ್ತಾ ಇದ್ದಾಗ ನಿದ್ದೆಯಲ್ಲಿ ಎಲ್ಲ ಅವ್ಯಕ್ತ ಸ್ಥಿತಿ ಹೊಟ್ಟೋಗುತ್ತೆ, ಬೀಜಾವಸ್ಥೆಗೆ ಹೋಗುತ್ತೆ. ಮತ್ತೆ ತಿರ್ಗಾ ಬೆಳಗ್ಗೆ ಏನ್ ಹೇಳ್ತೀವಿ ಮತ್ತೆ ಶುರು ಆಗುತ್ತೆ. ಗ್ರೋತ್ ಸ್ಟೇ ಡಿಕೆ, ಗ್ರೋತ್ ಸ್ಟೇ ಡಿಕೆ. ಸೃಷ್ಟಿ ಸ್ಥಿತಿ ಲಯ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ಇದು ನಾವು 5000 ವರ್ಷ ಕಲಿಯುಗ ಆಗೋಯ್ತು, 4032 ವರ್ಷ ಕಲಿಯುಗ ಇನ್ನ ಸ್ಪ್ಯಾನ್ ಇದೆ. ಪ್ರತಿ ಕ್ಷಣವೂ ನಡೀತಾ ಇದೆ. ರಾತ್ರಿ 10:30 11 ಗಂಟೆಗೆ ಮಲಗಿದಾಗ ಲಯ, ಬೆಳಗ್ಗೆ ಎದ್ರಿ ಸೃಷ್ಟಿ. ಭಗವಂತನ್ ಕ್ರಿಯೇಟ್ ಮಾಡಿರುವಂತ ಸೃಷ್ಟಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ ಮಧ್ಯಾಹ್ನನೂ ಲಯ ಆಗತ್ತೆ ನಮ್ದು, ಆದ್ರೆ ಭಗವಂತನಿಗೆ ಲಯ ಆಗಲ್ಲ. ಮಧ್ಯಾಹ್ನ ಒಂದು ಅರ್ಧ ಮುಕ್ಕಾಲು ಗಂಟೆನೋ 2 ಗಂಟೆನೋ ಕಾಫಿ ಕುಡಿಯೋವರೆಗೂ ಲಯ ಆಗತ್ತೆ. ಆದ್ರೆ ಭಗವಂತ ನೋಡಿ ಸೃಷ್ಟಿ ಮಾಡ್ತಾನೆ ಇರ್ತಾನೆ, ರೆಷ್ಟೇ ಇಲ್ಲ ಅವನಿಗೆ. ನಮಗ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ರೆ ಅಯ್ಯೋ ಸಾಕಾಯ್ತು.
ಅಲ್ವಾ? ಯೋಚನೆ ಮಾಡಿ, ವ್ಯಷ್ಟಿ ಅಂಡ್ ಸಮಷ್ಟಿ. ಮಹತಃ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷಃ ಪರಃ, ಅತ್ಯಂತ ಸಟಲ್ ಸೂಕ್ಷ್ಮತ್ವಾತ್ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ. ಅದು ಬರ್ಬೇಕಿಲ್ಲಿ. ಪುರುಷಃ ಪರಃ, ಪುರುಷಾನ್ನ ಪರಂ ಕಿಂಚಿತ್. ಈ ಆತ್ಮತತ್ವ, ಈ ಪುರುಷ ತತ್ವವನ್ನ ಕಿಂಚಿತ್ ಯಾವುದು ಅಷ್ಟು ಸೂಕ್ಷ್ಮವಾಗಿ ಇಲ್ವೇ ಇಲ್ಲ. ಇಲ್ಲಿಂದ ಎಲ್ಲಿಗೆ ಟ್ರಾವೆಲ್? ವಿಷಯ ಸುಖಕ್ಕಿಂತ, ವಿಷಯದ ಸೆನ್ಸ್ ಆಬ್ಜೆಕ್ಟ್ಸ್ ವಿಷಯಕ್ಕಿಂತ, ಇಂದ್ರಿಯಕ್ಕಿಂತ ವಿಷಯ, ವಿಷಯಕ್ಕಿಂತ ಮನಸ್ಸು, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಸಮಷ್ಟಿ ಹಿರಣ್ಯ ಗರ್ಭ, ಹಿರಣ್ಯ ಗರ್ಭದಿಂದ ಪ್ರಳಯದಲ್ಲಿರುವಂತಹ ಅವ್ಯಕ್ತ ಮಾಯ, ಮಾಯೆ ಹಿಂದೆ ಬ್ರಹ್ಮ. ಪುರುಷ ಕಿಂಚಿತ್ ಪುರುಷಾನ್ನ ಪರಂ ಕಿಂಚಿತ್, ಅದಕ್ಕಿಂತ ಸೂಕ್ಷ್ಮತ್ವಾತ್ ಯಾವುದು ಇಲ್ಲ. ಅದನ್ನೇ ಸಾ ಕಾಷ್ಠ ಸಾ ಪರಾಗತಿ. ಸಾ ಕಾಷ್ಠ ಸಾ ಪರಾಗತಿ. ಇನ್ನ ಸಟಲ್ ವ್ಯಾಪಿತ್ವಾತ್. ಯಾವ ಕೈವಲ್ಯೋಪನಿಷತ್ ಬರಬೇಕು ಮಂತ್ರ? 20 ಸತಿ ಹೇಳಿದ್ದೀನಿ ಕಠೋಪನಿಷತ್ ಕ್ಲಾಸಲ್ಲೇ. ವೆರಿ ಫೇಮಸ್ ಶ್ಲೋಕ ಕೈವಲ್ಯೋಪನಿಷತ್ ಮಂತ್ರ 29. ಇದೇ ಕಠೋಪನಿಷತ್ತಲ್ಲಿ ಹೇಳಿದ್ದೇನೆ. ನಂಗೆ ಬಹಳ ಇಷ್ಟವಾದ ಮಂತ್ರ, ಪರಮಾರ್ಥಂದ್ರಿಗೆ ಬಹಳ ಇಷ್ಟವಾದ ಮಂತ್ರ. ಇಲ್ಲಿಗೆ ಕಿಂಚಿನ್ ಪುರುಷಾನ್ನ ಪರಂ ಕಿಂಚಿತ್. ಇವಾಗ ಹೇಳಿದ್ರೆ ಗೊತ್ತಾಗತ್ತದು. ಅಯ್ಯೋ ಮಿಸ್ ಮಾಡ್ಬಿಟ್ವಲ್ಲ ಚಾನ್ಸ್ ಅಂತ. ಮಯ್ಯೇ ವಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ. ಎಷ್ಟು ಸತಿ ಹೇಳಿದ್ದೀನಿ, ಆದ್ರೂ ಬರಲ್ಲ ಆ ಟೈಮ್. ಜ್ಞಾನ ಇಲ್ಲಿದ್ರೆ ಉಪಯೋಗ ಇಲ್ಲ. ಅದು ರೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ಮಕ್ಕಳಿಗೂ ಎಲ್ಲ, ಇವಾಗ ಎಕ್ಸಾಮ್ ಅಲ್ಲೂ ಏನು ಎಲ್ಲ ಜ್ಞಾನವೂ ಇರುತ್ತೆ. ಅಲ್ಲಿ ರೈಟ್ ಟೈಮ್ ಹೋಗಿ ಎಕ್ಸಾಮ್ ಅಲ್ಲಿ ಬರೆದಿರ್ತಾನೆ ಪಾಸ್ ಆಗಲ್ಲ. ರೈಟ್ ಟೈಮ್ ನಾಲೆಜ್ ಬರಬೇಕು. ಅವಾಗ್ಲೇ ಅಲರ್ಟ್ನೆಸ್ ವೆರಿ ಇಂಪಾರ್ಟೆಂಟ್. ಎನಿವೇಸ್, ಸಾ ಕಾಷ್ಠ ಸಾ ಪರಾಗತಿ. ಇದನ್ನ ನೀವು ಬೇಕಂದ್ರೆ 220ಗೂ ಭಗವದ್ಗೀತೆ 2ನೇ ಅಧ್ಯಾಯದ 20ನೇ ಮಂತ್ರಕ್ಕೂ ಅನ್ಕೊಳ್ಬೋದು. ಅದೇ ಗೀತೆಯಲ್ಲಿ ನೋಡಿದ್ವಲ್ಲ, ನ ಜಾಯತೆ ಮ್ರಿಯತೇವ, ಅದಕ್ಕೂ ಹೋಲಿಸ್ಕೊಳ್ಬೋದು. ಸಾ ಕಾಷ್ಠ, ಕಾಷ್ಠ ಅಂದ್ರೆ ಶಂಕರಾಚಾರ್ಯ ನಿಶ್ಚಿತ. ಸಾ ಕಾಷ್ಠ ಸಾ ಪರಾಗತಿ. ದೇಹದಲ್ಲಿ ಇದ್ಕೊಂಡೆ, ಅವತ್ತು ಹೇಳಿದ್ನಲ್ಲ, ದೇಹದಲ್ಲಿ ಇದ್ಕೊಂಡೆ ನಾನಲ್ಲ ಅಂತ ಹೇಳಬೇಕು. ವೆರಿ ಇಂಪಾರ್ಟೆಂಟ್. ದೇಹದಲ್ಲಿ ಇದ್ಕೊಂಡೆ ನಾನಲ್ಲ, ಐ ಆಮ್ ನಾಟ್ ದ ಬಾಡಿ. ಯಾಕಂದ್ರೆ ಬಾಡಿ ತುಂಬಾ ಗ್ರಾಸ್ ಲೆವೆಲ್. ಒಂದು ಹಿಂದೆ ಹೋಗ್ತಾ ಇದ್ದ ಟ್ರಾವೆಲ್ ಮಾಡ್ತಿದ್ದಂಗ ಸಟಲೆಸ್ಟ್. ಇದು ಅರ್ಥ ಆಗೋವರೆಗೂ ಶ್ರವಣ ಮಾಡ್ತಾನೆ ಇರಬೇಕು. ಇದು ಅರ್ಥ ಆಗೋವರೆಗೂ ಕಂಟಿನ್ಯೂಸ್ ಶ್ರವಣ. ಕೆಲವರೆಲ್ಲ ಹೇಳ್ತಾರೆ, ವೇದಾಂತ ಒಂದು 10 ವರ್ಷ ಅಧ್ಯಯನ ಮಾಡಿದ್ವಿ ಸ್ವಾಮೀಜಿ, ಈಗ ಏನ್ ಮಾಡ್ತೀವಿ, ಈಗ ವೇದಾಂತ ಎಲ್ಲ ಏನು ಬೇಡ, ಈಗ ನಿಧಿಧ್ಯಾಸನ ಮಾಡ್ತೀವಿ. ಕೆಲವ್ರದೆಲ್ಲ ಥಿಯರಿ ಇದೆ ಇದಕ್ಕೆ. ಅದೇ ದಿಸ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸ್ವಲ್ಪ ವರ್ಷ ಮಾಡಬೇಕು, ಆಮೇಲೆ ಸುಮ್ಮನೆ ಕೂರಬೇಕು, ಅಂದ್ರೆ ಆಮೇಲೆ ನಿದ್ದೆ ಮಾಡಬೇಕು ಅಂತ ಅಲ್ಲ. ಇದು ಅರ್ಥ ಆಗೋವರೆಗೂ ದಿಸ್ ಇಸ್ ದಿ ಓನ್ಲಿ ವೇ. ದೇರ್ ಆರ್ ಮೆನಿ ಟೀಚರ್ಸ್ ಹೂ ಸೇಸ್ ದಟ್ ಯು ಹ್ಯಾವ್ ಸ್ಟಡಿಡ್ ವೇದಾಂತ ಬಟ್ ನೌ ಸಿಟ್ ಇನ್ ಮೆಡಿಟೇಷನ್, ನೋ ವಾಟ್ ಯು ಆರ್ ಆರ್ ಹೂ ಯು ಆರ್. ವರ್ಕ್ ಆಗಲ್ಲ. until and unless you get this knowledge, very clear cut knowledge, you have to continuously practice the same thing. ಶ್ರವಣ ಮಾಡ್ತಾನೆ ಇರಬೇಕು. ಇವಾಗ ಅಲ್ಲೇ ಇದಕ್ಕೆ ಹೋಗ್ತೀರಾ, ಅದಕ್ಕೆ ಲೆನ್ಸ್ ಅಲ್ಲ, ಕನ್ನಡಿ ಅಲ್ಲಿ ಏನೇ ಅದು ಕನ್ನಡಕದ ಅಂಗಡಿಗೆ ಹೋಗ್ತೀರಾ. ಅಲ್ಲಿ ಹೋದಾಗ ಅವನೇನು ಹಾಕ್ತಾನೆ, ಕನ್ನಡಕ ನಿಮ್ ಪವರ್ ಜಾಸ್ತಿ ಆಗಿದೆಯೋ ಇಲ್ವೋ ಅಂತ ತೋರಿಸ್ತಾನೆ ಅಲ್ವಾ. ಹಾಕೊಂಡಾಗ ಅಲ್ಲಿ ಮುಂದೆ ಇಡ್ತಾನೆ, ಇದಾಯ್ತಾ, ಇಲ್ಲ, ಕಾಣಿಸ್ತಾ, ಕಾಣಲಿಲ್ಲ. ಎರಡನೇದು 2.5 -2.5 ಇಲ್ಲ, 3 3.5 4 ಹೀಗೆ ತೋರಿಸ್ತಾನೆ ಇಲ್ವಾ. ಸೊ ನಾವೇನ್ ಮಾಡ್ಬೇಕು, ಆ ಲೆನ್ಸ್ ಒಂದು ಉಪನಿಷತ್ತು, ಆ ಕಣ್ಣಲ್ಲಿ ಈಶಾವಾಸ್ಯ ಉಪನಿಷತ್ ಹಾಕು. ಅರ್ಥ ಆಯ್ತಾ? ಕಾಣಿಸ್ತಾ, ಕಾಣಲಿಲ್ಲ, ಸರಿ. ಕೇನೋ ಉಪನಿಷತ್ ತಗೋ, ಕಾಣಿಸ್ತಾ, ತೆಗಿ. ಕಠ ಉಪನಿಷತ್ ತಗೋ, ಕಾಣಿಸ್ತಾ, ಹಬ್ಬ ಗೊತ್ತಾಗೋಯ್ತು. ಅರ್ಥ ಆಯ್ತಾ? ಕಠ ಉಪನಿಷತ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಂದ್ರೆ ನೆಕ್ಸ್ಟ್ ಉಪನಿಷತ್ ಇಲ್ಲ, ಕಠೋಪನಿಷತ್ ಸಾಕು. ಕಠೋಪನಿಷತ್ ಸಾಕು. ಲೆನ್ಸ್ ಕರೆಕ್ಟ್ ಆಗಿ ಸಿಗೋವರೆಗೂ ಹಾಕ್ತಾ ಇರ್ಬೇಕು. ದೇರ್ ಇಸ್ ನೋ ಅದರ್ ವೇ. ಮಾಡ್ತಾ ಇರ್ಬೇಕು. ಶ್ರವಣ ಮತ್ತೆ ಮಾಡ್ತಾ ಇರ್ಬೇಕು. ಸರಿ.
ಸಾ ಕಾಷ್ಠ ಸಾ ಪರಾಗತಿ. ಇಲ್ಲ ಸ್ವಾಮೀಜಿ, ಅದೆಲ್ಲ ನೀವು ಹೇಳೋಷ್ಟು ಸುಲಭ, ಅದು ಬಿಯಾಂಡ್ ಮೈಂಡ್. ಆ ಥರ ಎಲ್ಲ ಆ ಥರ ಪದಗಳೇ ಉಪಯೋಗಿಸ್ಬಾರ್ದು. ಬಿಯಾಂಡ್ ಮೈಂಡ್, ಇಟ್ ಇಸ್ ನಾಟ್ ಬಿಯಾಂಡ್ ಮೈಂಡ್. ಇಫ್ ಯು ಸೇ ಬಿಯಾಂಡ್ ಮೈಂಡ್, ಇಟ್ ಇಸ್ ಯುವರ್ ಇಮ್ಯಾಜಿನೇಷನ್. ಯಾವುದು ಮನಸ್ಸಿಂದ ಅರಿಯಕ್ಕಾಗೋದಿಲ್ವೋ ಏನಾಗುತ್ತೆ, ಅದನ್ನ ಇಮ್ಯಾಜಿನ್ ಮಾಡ್ಬಿಡ್ತೀವಿ ನಾವು. ಬಿಕಾಸ್ ಆತ್ಮವಸ್ತುವನ್ನ ಒಂದು ಆಬ್ಜೆಕ್ಟ್ ಅಂತ ಮಾಡ್ಕೊಂಡ್ರೆ, ಆರ್ ಎನಿ ಕಾನ್ಸೆಪ್ಟ್ ವಿ ಟ್ರೈ ಟು ಆಬ್ಜೆಕ್ಟಿಫೈ. ಇಫ್ ಐ ಸೇ ಬ್ರಹ್ಮನ್ ಎಕ್ಸಿಸ್ಟ್ ಇನ್ ಅಂಡ್ ಥ್ರೂ ಆಲ್ ದಿ ಆಕ್ಟಿವಿಟೀಸ್ ಅಂದ್ರೆ, ಯು ಥಿಂಕ್ ಇಟ್ ಇಸ್ ಎ ಕಾನ್ಸೆಪ್ಟ್. ದಟ್ ಕಾನ್ಸೆಪ್ಟ್ ಯು ಟ್ರೈ ಟು ಇಮ್ಯಾಜಿನ್. ಅದಕ್ಕೊಂದು ವಸ್ತು ರೂಪವನ್ನ ಕೊಡ್ತೀರಾ. ಅದು ಮನಸ್ಸಿಗೆ ಸಿಗಲ್ಲ, ಅದು ಎಟ್ಕಲ್ಲ ಅಂದ್ರೂ ಮನಸ್ಸಿಗೆ ಒಂದು ಆಬ್ಜೆಕ್ಟಿಫೈ ಮಾಡಬೇಕು. ಯು ಸೇ ಬಿಯಾಂಡ್, ಇಂಟೆಲೆಕ್ಚುಯಲ್ ಇಂದನೇ ತಿಳ್ಕೊಳ್ಬೇಕಾದ್ರೆ. ಇಫ್ ಯು ಸೇ ಬಿಯಾಂಡ್ ಮೈಂಡ್, ಯು ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್. ವೆರಿ ಇಂಪಾರ್ಟೆಂಟ್. ಇಮ್ಯಾಜಿನೇಷನ್ ನಿಲ್ಲಿಸ್ಬೇಕು. ವೇದಾಂತದಲ್ಲಿ ಇಮ್ಯಾಜಿನೇಷನ್ ಎಲ್ಲ ವರ್ಕ್ ಆಗಲ್ಲ. ಇದಕ್ಕೆ ಹೇಳಿ ಮಾಡಿಸಿದ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಈ ಮಂತ್ರಕ್ಕೆ ಸಾಪ, ಈ ಲೈನ್ಗೆ, ಈ ಮಂತ್ರಕ್ಕಲ್ಲ, ಈ ಲೈನ್ಗೊಂದು ಶ್ಲೋಕ ಇದೆ ಗೀತೆಯಲ್ಲಿ. ಯಾವ್ದು ಹೇಳಿ ನೋಡೋಣ. ನೀವು ಚಾಪ್ಟರ್ ಹೇಳಿ ಸ್ವಾಮೀಜಿ, ನಾವು ಶ್ಲೋಕ ಹೇಳ್ತೀವಿ. ಸರಿ, ಭಗವದ್ಗೀತೆ 13ನೇ ಅಧ್ಯಾಯ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಬನ್ನಿ ನೋಡೋಣ. ಅವಾಗ 30 ಶ್ಲೋಕನು ಹೇಳಿದ್ರೆ, ಉಪದ್ರಷ್ಟಾನುಮಂತಾಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷಃ ಪರಃ. ಮಾಡಿಸಿದ್ ಲೈನ್ ಇದಕ್ಕೆ. ಇಲ್ಲಿ ಉಪದ್ರಷ್ಟಾನುಮಂತಾಚ ಅಂದ್ರೆ ಸಾಕ್ಷಿ. ಉಪದ್ರಷ್ಟಾನುಮಂತಾಚ ಅಂದ್ರೆ ಸಾಕ್ಷಿ ರೂಪದಲ್ಲಾಗಿ ಪ್ರತಿಯೊಂದು ಕ್ರಿಯೆಗಳನ್ನು ಆಸ್ ಎ ವಿಟ್ನೆಸಿಂಗ್ ಪ್ರಿನ್ಸಿಪಲ್ ನೋಡ್ತಿದ್ದಾನೆ. ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷಃ ಪರಃ. ಅದೇ ಸಾ ಕಾಷ್ಠ ಸಾ ಪರಾಗತಿ. ಈ ಗತಿ ಅನ್ನೋದಕ್ಕೆ ಗುರಿ, ಗೋಲ್. ಶಂಕರಾಚಾರ್ಯರು ಹೇಳ್ತಾರೆ ಅವಗತಿ. ಅವಗತಿ ಅಂದ್ರೆ ಪ್ರಾಪರ್ ಆಗಿ ತಿಳಿದುಕೋ, ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ದಿಸ್ ಇಸ್ ದಿ ಓನ್ಲಿ ವೇ. ಓನ್ಲಿ ಥ್ರೂ ಶ್ರವಣ ಮನನನೇ ಇದು ಲಭಿಸೋದು, ಬೇರೆ ಯಾವ್ದ್ರಿಂದನೂ ಸಿಗಲ್ಲ. ಏನು ಐ ಆಮ್ ದಿ ಆತ್ಮ, ಅದನ್ನ ತಿಳಿಬೇಕು. ಈ ಕಲ್ಸಕ್ಕರೆಗೆ ಏನಾಗಿದೆ, ನನ್ನ ಸ್ವರೂಪವೇ ಆತ್ಮ, ಕಲ್ಸಕ್ಕರೆ ಸ್ವರೂಪವೇ ಸಿಹಿ. ಅದು ಹುಡ್ಕೊಂಡೋದ್ರೆ ಸಿಹಿ ಬೇರೆ ಕಡೆ ಎಲ್ಲ ಅಜ್ಞಾನ ಅಲ್ವಾ? ಅಲ್ವಾ? ಅಜ್ಞಾನ ತಾನೆ. ಕಲ್ಸಕ್ಕರೆ ಎಲ್ಲಾ ಕಡೆ ಹೋಗಿ, ಆ ಜೀವಯಾತ್ರೆಲ್ಲ ಒಂದ್ ಕಡೆ ಕ್ಲಾಸಲ್ಲಿ ಹೇಳಿದ್ದೆ ಅನ್ಸುತ್ತೆ, ಕಲ್ಸಕ್ಕರೆ ಹೋಯ್ತಂತೆ. ಇನ್ನೊಂದ್ಸತಿ ಹೇಳ್ತೀನಿ, ಮರ್ತೋಗಿರುತ್ತೆ. ಜೀವಯಾತ್ರೆ ಮರ್ತೋಗಿದೆ. ಒಂದ್ ಕಲ್ಸಕ್ಕರೆ ಹೇಳ್ತಂತೆ ಇನ್ನೊಂದ್ ಕಲ್ಸಕ್ಕರೆ ಹತ್ರ, ನಾನು ತೀರ್ಥಕ್ಷೇತ್ರ ಮಾಡಕ್ ಹೋಗ್ತೀನಿ ಅಂತ. ಯಾಕೆ? ತುಂಬಾ ಜೀವನದಲ್ಲಿ ದುಃಖ ಆಗೋಗಿದೆ, ಸ್ವಲ್ಪ ನೆಮ್ಮದಿಯಾಗಿರೋಣ ಹಾಗೆ ಅಂತ. ಇನ್ನೊಂದು ಪಾಪ ಕಲ್ಸಕ್ರೇನೋ ಪಾಪ ಸ್ನೇಹಿತ ಅಲ್ವಾ, ಸರಿ ಹೋಗು ನಾನು ಬರ್ತೀನಿ ನಿನ್ ಜೊತೆಗೆ ಅಂತ. ಸೊ ರಾಮೇಶ್ವರಕ್ಕೆ ಹೋಗಿ ಎಲ್ಲಾ ತೀರ್ಥಕ್ಷೇತ್ರದಲ್ಲೂ ಒಂದೊಂದೇ ತೀರ್ಥವನ್ನ ತಗೊಂಡು ಶಿವಾಯ ಪರಮ ಗುರುವೇ ನಮಃ, ಶಿವಾಯ ಪರಮ ಎಲ್ಲ ಹಾಕೊಳ್ತಿದ್ದೆ. ಆಮೇಲೆ ಎಲ್ಲ 63 ಅಲ್ವಾ ಬಾವಿನೋ ಏನೋ ಇದೆಯಲ್ಲ ಅಲ್ಲಿ, 36 63 ಯಾವ್ದು ಇರ್ಲಿ ಬಿಡಿ, ಅಷ್ಟು ಹಾಕೊಂಡಾದ್ಮೇಲೆ ದೇವರ ದರ್ಶನ ಎಲ್ಲ ಆಯ್ತು. ಇದು ರಾಮನಾಥನ್ ದರ್ಶನ ಆಯ್ತು. ಅಲ್ಲಿ ಒಬ್ರು ಗುರುಗಳಿದ್ರಂತೆ, ಕಲ್ಸಕ್ರೆ. ಏನಪ್ಪಾ ಎಲ್ಲ ಆಯ್ತಾ, ದರ್ಶನ ಎಲ್ಲ ಚೆನ್ನಾಗಾಯ್ತು? ಚೆನ್ನಾಗಾಯ್ತು. ಇವಾಗ ಆದ್ರೂ ದುಃಖ ಇದೆ, ನಾನು ಸಂತೋಷಕ್ಕೋಸ್ಕರ ಇಲ್ಲಿ ಬಂದೆ, ಆದ್ರೂ ಇಷ್ಟು ಎಲ್ಲ ಅಭಿಷೇಕ ಮಾಡಿಸ್ಕೊಂಡ್ರು ದುಃಖ ಇದೆ ಅಂದ್ರೆ, ನೀನ್ ಕಲ್ಸಕ್ರೆಪ್ಪ, ಸಿಹಿ ನೀನೇ ಆಗಿದ್ಯಾ, ಎಷ್ಟು ನೀರ್ ಹಾಕೊಂಡ್ರು ಆಗಲ್ಲ ಅದು. ಗುರು ಕಲ್ಸಕ್ರೆ ಹೇಳ್ಬೇಕು ಅಂದ್ರೆ ಅರ್ಥ ಏನು, ನಾವೆಲ್ಲ ಕಲ್ಸಕ್ರೆಗಳ ತರ. ಒಬ್ಬ ಗುರು ಬಂದು ಹೇಳ್ಬೇಕು ನಿಮ್ಗೆ, ನೀವೇ ಕಲ್ಸಕ್ರೆ, ಸಿಹಿ ಪದಾರ್ಥ, ಹೊರಗಡೆ ಹೋಗಿ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ಆಗಲ್ಲ, ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಆಗಲ್ಲ. ಅದೆಲ್ಲ ಅರ್ಥ ಅಲ್ಲ, ಅದು ಬಿಯಾಂಡ್ ಸ್ವಾಮಿ, ಬಿಯಾಂಡ್ ಬಿಯಾಂಡ್. ಹೇಳ್ತಾನೆ ಹೀಗೆ ಟೈಮ್ ಪಾಸ್ 60 ವರ್ಷ ಆಗೋಗುತ್ತೆ. ಷಷ್ಠಬ್ದಿ ಪೂರ್ತಿ ಮಾಡೋರು ಹೀಗೆ ಕಾಲ ಕಳೀತಾ ಇರ್ತೀವಿ. ಗತಿ, ಅವಗತಿ, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇದೇ ಇಲ್ಲ. ಶಂಕರರ ಭಾಷೆ ನೋಡಿ ಆದ್ರೆ ಸಿಕ್ಕಿದ್ರೆ, ಸರ್ವಸ್ಯ ಪ್ರತ್ಯಗಾತ್ಮವತ್ ಅವಗತಿರೇವ ಗತಿರ್ಹಿ ಉಪರುಚ್ಯತೆ. ಸರ್ವಸ್ಯ ಪ್ರತ್ಯಗಾತ್ಮವತ್ ಅವಗತಿರೇವ ಗತಿಹಿ ಇತಿ ಉಪಚರ್ಯತೆ. ಅವಗತಿ ಅಂದ್ರೆ ತಿಳ್ಕೊಳ್ಳುವಂಥದ್ದು ಅಂತ. ಪ್ರಾಪ್ತಸ್ಯ ಪ್ರಾಪ್ತಿ, ಏನಿದೆಯೋ ಅದನ್ನೇ ತಿಳಿಯೋದು. ಅಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ. ಆತ್ಮವನ್ನ, ಇಲ್ದೇ ಇರೋ ಆತ್ಮವನ್ನ ನಾವು ತಿಳಿತಾ ಇಲ್ಲ. ನನ್ನ ಸ್ವರೂಪವೇ ಆಗಿರುವಂತಹ ಆತ್ಮ ಏನಾಗಿದ್ದೀನಿ ಅದನ್ನ ತಿಳಿತಾ ಇದ್ದೀನಿ. ಪ್ರಾಪ್ತಸ್ಯ ಪ್ರಾಪ್ತಿ.
ಇವಾಗ ಈ ಎಕ್ಸಾಂಪಲ್ ಗೊತ್ತಲ್ಲ, ಈ ರುದ್ರಾಕ್ಷ ಸಪೋಸ್ ಇವಾಗ ಎಕ್ಸಾಂಪಲ್ ತೋಡ್ಬೇಕು, ಸಿಕ್ಕಾಕೊಂಡ್ಬಿಟ್ಟಿದೆ. ಇವಾಗ ಹೀಗೆ ಹೊಟ್ಟೋಯ್ತು ಅನ್ಕೊಳ್ಳಿ, ರುದ್ರಾಕ್ಷಿ ತಗೊಂಬನ್ನಿ ಅಂತ ನಾನು ಯಾರನ್ನೂ ಕೇಳ್ತೀನಿ, ಅಲ್ಲೆಲ್ಲೋ ಬಿಟ್ಬಿಟ್ಟಿದ್ದೆ, ಅಲ್ಲೆಲ್ಲೋ ಪಕ್ಕದ ರೂಮಲ್ಲಿ ಇಟ್ಟಿದ್ದೆ ರುದ್ರಾಕ್ಷಿ, ತಗೊಂಡ್ ಬನ್ನಿ ಅಂತ. ಅವನು ಹೇಳ್ತಾನೆ, ಸ್ವಾಮೀಜಿ ನಿಮ್ಮ ಹತ್ರನೇ ಪಾಠ ಮಾಡಿಸ್ಕೊಂಡಿದ್ದೀನಿ, ಆ ರುದ್ರಾಕ್ಷಿ ಅಲ್ಲೇ ಇದೆ, ನಿಮ್ ಕುತ್ತಿಗೆಯಲ್ಲೇ ಇದೆ, ಸ್ವಲ್ಪ ನೋಡಿ. ಓ, ಹಿಂಗ್ ಮುಟ್ಟಿದ್ರೆ ಇಲ್ಲೇ ಇದೆ ಅಂದ್ರೇನು, ಇರೋದನ್ನ ಮರ್ತು ಬಿಟ್ಟಿದ್ದೀನಿ, ನಾನು ಮೈ ಮೇಲೆ ಇರೋದನ್ನ ಮರ್ತು ಬಿಟ್ಟಿದ್ದೀನಿ ರುದ್ರಾಕ್ಷಿ. ಇವಾಗ ಸಿಕ್ತು ಅಂತಂದ್ರೆ ಪ್ರಾಪ್ತಸ್ಯ ಪ್ರಾಪ್ತಿ, ಆತ್ಮವಸ್ತು ನಾನೇ, ಅದನ್ನ ತಿಳಿಬೇಕಷ್ಟೇ, ಅದಕ್ಕೆ ಅವಗತಿ. ಅದೇನೋ ಅದು ಟ್ರಾವೆಲ್ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್. ಪ್ರಾಪ್ತಸ್ಯ ಪ್ರಾಪ್ತಿ ಅವಗತಿ, ಸಾ ಕಾಷ್ಠ ಸಾ ಪರಾಗತಿ. ಕಾಷ್ಠ ಇಸ್ ಈಕ್ವಲ್ ಟು ನಿಶ್ಚಿತ, ನಿಶ್ಚಯ ಜ್ಞಾನೇನ ಸಾ ಪರಾಗತಿ, ಅಂಡರ್ಸ್ಟ್ಯಾಂಡ್. ಸರಿ, ಮುಂದೆ. ಯೇಷು ಸರ್ವೇಷು ಭೂತೇಷು ಕರೆಕ್ಟ್ ತಾನೆ? ಓಕೆ. ಯೇಷು ಸರ್ವೇಷು ಭೂತೇಷು ಗೂಢೋತ್ಮಾನಃ ಪ್ರಕಾಶತೆ. ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ. ಯೇಷು ಸರ್ವೇಷು ಭೂತೇಷು ಗೂಢೋತ್ಮಾನಃ ಪ್ರಕಾಶತೆ. ದೃಶ್ಯತೆ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಃ. ವೆರಿ ಇಂಪಾರ್ಟೆಂಟ್ ಮಂತ್ರ. ಏಷಃ ಇಲ್ಲ, ಏಷ ಆತ್ಮ, ಏಷ ಆತ್ಮ ಸರ್ವೇಷು ಗೂಢಃ ನ ಪ್ರಕಾಶತೆ. ಏಷ ಆತ್ಮ ಸರ್ವೇಷು ಗೂಢಃ ನ ಪ್ರಕಾಶತೆ. ಆತ್ಮವಸ್ತುವು, ಚಿದ್ವಸ್ತುವು, ವಸ್ತು ಅಂದ್ರೆ ಸಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಅಲ್ಲ, ವಸ್ತುವು ಎಲ್ಲೆಲ್ಲಿಯೂ ಇದೆ. ಏಷ ಆತ್ಮ ಸರ್ವೇಷು, ಕಾನ್ಷಿಯಸ್ನೆಸ್ ಈಸ್ ಅವೈಲಬಲ್ ಎವ್ರಿವೇರ್. Since it is available but it is not seen. ಗೂಢ, ಇಲ್ಲಿ ಗೂಢ ಅನ್ನೋದಕ್ಕೆ ಏನ್ ಹಾಕಿದ್ದಾರೆ, ಮುಚ್ಚಿಬಿಟ್ಟಿದೆ, ಆಸ್ ದೋ ಇಟ್ ಇಸ್ ಕವರ್ಡ್. ಆವರಣ, ಗೂಢ ಅಂದ್ರೆ ಮುಚ್ಚಿರುವಂತಹದ್ದು, ಇಟ್ ಇಸ್ ಕವರ್ಡ್. ನ ಪ್ರಕಾಶತೆ, ಯಾತಕ್ ಮುಚ್ಚಿದೆ? ಪಂಚಕೋಶಗಳ ವಿವೇಕವನ್ನ ಮಾಡ್ಕೊಳ್ಬೇಕು ನಾವು. ಅನ್ನಮಯದಿಂದ ಮುಚ್ಚಿದೆ, ಮನೋಮಯ, ವಿಜ್ಞಾನಮಯ, ಪ್ರಾಣಮಯ, ಇವೆಲ್ಲದರಿಂದ ಮುಚ್ಚಿದೆ. ಯಾವುದು ಸ್ಥೂಲವಾಗಿ ಕಾಣತ್ತೋ ಅದನ್ನ ಆತ್ಮ ಅನ್ಕೊಂಡಿದ್ದೀವಿ ನಾವು. ಪಂಚಕೋಶ ವಿವೇಕ ಸನ್ ಅತೀತಃ. ತತ್ವಬೋಧಕ್ಕೆ ಹೋಗ್ಬೇಕು, ಮರ್ತೋಯ್ತು ಸ್ವಾಮೀಜಿ, ತತ್ವಬೋಧ ಎಲ್ಲ ಔಟ್. ಒಂದು ಉಪನಿಷತ್ ಇದ್ರೆ, ಒಂದು ಗ್ರಂಥವನ್ನು ತಗೊಂಡ್ರೆ ಹಿಂದಿನ ಗ್ರಂಥ ಔಟ್. ಎಷ್ಟು ಚೆನ್ನಾಗಿದೆ ನಮ್ಮ ಲೈಫ್. ಸಾಕ್ಷಿ ಅಂದ್ರೆ ಪಂಚಕೋಶಗಳಿಗಿಂತ ಅತೀತವಾಗಿರುವಂಥದ್ದು ಕಾನ್ಷಿಯಸ್ನೆಸ್. ಇಲ್ಲಿ ಅತೀತ ಅಂದ್ರೆ ಸಾಕ್ಷಿ ಅಂತ ತಗೊಳ್ಬೇಕು. ಬಿಯಾಂಡ್ ಅನ್ನ ಡೋಂಟ್ ಟೇಕ್ ಸಮ್ವೇರ್ ಬಿಹೈಂಡ್. ಬಿಹೈಂಡ್ ಅಂದ್ರೆ ಸಾಕ್ಷಿ, ಬಿಯಾಂಡ್ ಇಸ್ ಈಕ್ವಲ್ ಟು ಸಾಕ್ಷಿ. ಆ ಕಾನ್ಷಿಯಸ್ನೆಸ್ನೆಲ್ಲ ಅನುಭವಿಸ್ಬೇಕಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಸಾಧ್ಯ ಇಲ್ಲ. ಅದನ್ನು ಸಾಧ್ಯ ಮಾಡ್ಕೊಳ್ಬೇಕು ಅಂದ್ರೆ ಅಗ್ರ್ಯಯಾತು ಸೂಕ್ಷ್ಮದರ್ಶಿಭಿಃ, ಸೂಕ್ಷ್ಮಯಾ ಬುದ್ಧ್ಯಾ ದೃಶ್ಯತೆ. ಇದು ಹೇಗೆ ಬರ್ಕೊಳ್ಳಿ ಅಂದ್ರೆ, ಏಷ ಆತ್ಮ ಸರ್ವೇಷು ಗೂಢಃ ನ ಪ್ರಕಾಶತೆ. ಈ ಕಠೋಪನಿಷತ್ ಅನ್ವಯನೇ ಕಷ್ಟ ಸ್ವಲ್ಪ. ಏಷ ಆತ್ಮ ಸರ್ವೇಷು ಗೂಢ ನ ಪ್ರಕಾಶತೆ. ತು ನೆಕ್ಸ್ಟ್ ಲೈನ್, ತು ಸೂಕ್ಷ್ಮದರ್ಶಿಭಿಃ, ಸೂಕ್ಷ್ಮದರ್ಶಿಭಿಃ ಅಗ್ರ್ಯಯ ಬುದ್ಧ್ಯಯಾ ದೃಶ್ಯತೆ. ಸೂಕ್ಷ್ಮದರ್ಶಿಭಿಃ ಅಗ್ರ್ಯಯ ಸೂಕ್ಷ್ಮಯಾ ಬುದ್ಧ್ಯಾ ದೃಶ್ಯತೆ. ಒಂದ್ ಲೆವೆಲ್ ಬಂತು.
ಸೂಕ್ಷ್ಮದರ್ಶಿಭಿಃ ಅಗ್ರ್ಯಯ ಸೂಕ್ಷ್ಮಯ ಬುದ್ಧ್ಯಯ ದೃಶ್ಯತೆ. ಅಗ್ರ್ಯಯ ಅಂದ್ರೆ ಶಾರ್ಪ್. With intellect alone, you have to discern the Atma, understand the Atma. Only through intellect, there is no other way. ಅದನ್ನು ಮನಸ್ಸಿನಲ್ಲಿ ನೋಡ್ತೀನಿ, ಅದು ಯಾವುದೋ ಎಲ್ಲೋ ಒಂದು ಧ್ಯಾನದಲ್ಲಿ ಕೂತ್ಕೊಂಡು ನೋಡ್ತೀನಿ, ಬುದ್ಧಿಯಿಂದಲೇ ನೋಡಬೇಕು. ಸೂಕ್ಷ್ಮದರ್ಶಿಭಿಃ, ಸೂಕ್ಷ್ಮದರ್ಶಿಭಿಃ ಅಂದ್ರೆ ಪರಿಪೂರ್ಣ ಬುದ್ಧಿ ಇರೋರಿಗೆ, ಅಂದ್ರೆ ಸಟಲ್ ಇಂಟೆಲೆಕ್ಟ್ ಇರೋರಿಗೆ, ಶಾರ್ಪ್ ಇಂಟೆಲೆಕ್ಟ್, ಸಂಸ್ಕಾರ ಬುದ್ಧಿ ಅಂತ ಅರ್ಥ. ಹಿಂದಿನ ಮಂತ್ರಗಳೆಲ್ಲ ನೋಡ್ಕೊಂಡ್ವಲ್ಲ ಅದು. ಗ್ರಾಸ್ ಮೈಂಡಿಗೆ ಇದು ಅರ್ಥ ಆಗಲ್ಲ, ಸೂಕ್ಷ್ಮ ಮೈಂಡಿಗೆ ಮಾತ್ರ ಅರ್ಥ ಆಗುತ್ತೆ. ಆಯ್ತು, ಇಲ್ಲಿ ಇವಾಗ ಇದೇನು ಪಂಚಕೋಶ ಅದೆಲ್ಲ ಏನೋ ಮಾಯ. ಪಂಚಕೋಶ ಎಲ್ಲವೂ ಮಾಯ. ವ್ಯಕ್ತಮಾಯ ಅವ್ಯಕ್ತಮಾಯ, ದೇಹ ವ್ಯಕ್ತಮಾಯ, ಆದರೆ ಕಾರಣ ಶರೀರ, ಗ್ರಾಸ್ ಬಾಡಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅವ್ಯಕ್ತಮಾಯ, ಇಷ್ಟು ಮಾಯನೆ. ಅದಕ್ಕೆ ಏನು ಕೃಷ್ಣ ಹೇಳಿರೋದು, ದೈವಿ ಹೇಷಾಂ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇಲ್ಲಿ ಮಾಮೇವ ಪ್ರಪದ್ಯಂತೆ ಅಂತಿದೆಯಲ್ಲ, ಯಾ ಮಾಮ, ಮಾಮ್ ಅನ್ನೋದನ್ನ ಯಾ ಮಾಮ್ ಅಂತ ತಗೊಳ್ಳೋದು. ಇವಾಗ ಅವ್ಯಕ್ತರಾಂಗ್ ಇವ ಮಾಮ್ ಇಸ್ ಈಕ್ವಲ್ ಟು 3 ಭಾಗ ಮಾಡ್ಬೇಕು ಮಾಮ್ನ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇವ ಶರಣಂ ಮಜ, ಅಲ್ಲೆಲ್ಲ ಮಾಮ್ ಮಾಮ್ ಬಂದ್ರೆ ಯು ಹ್ಯಾವ್ ಟು ಡಿವೈಡ್ ಮಾಮ್ ಇಂಟು 3. ನಿಮಿತ್ತ ಕಾರಣನ, ಉಪಾದಾನ ಕಾರಣನ, ಅಭಿನ್ನ ಉಪಾದಾನ ಕಾರಣನ, ಅಥವಾ ಪರಿಣಾಮಿ ಕಾರಣನ, ಇಲ್ಲ ವಿವರ್ತ ಕಾರಣನ. ಆ ಮಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ದ್ವೈತಿನ್ ಏನ್ ಮಾಡಿ ತಗೊಂಡ್ಬಿಡ್ತಾರೆ ಅವರೆಲ್ಲ, ವಿಶಿಷ್ಟಾದ್ವೈತಿಗಳು ಪರಿಣಾಮಿ ಉಪಾದಾನ ಕಾರಣ ತಗೊಳ್ತಾರೆ. ದ್ವೈತಿನ್ಸ್ ವಿಲ್ ಟೇಕ್ ನಿಮಿತ್ತ ಕಾರಣ, ಅದ್ವೈತಿ ವಿಲ್ ಟೇಕ್ ವಿವರ್ತ ಕಾರಣ, ಅಭಿನ್ನ ನಿಮಿತ್ತೋಪಾದ ಕಾರಣ. ಅದಕ್ಕೆ ಮಾಮ್ ಅಂತ ತಗೊಳ್ಬೇಕು. ಇದು ಅರ್ಥ ಆಯ್ತೋ ಇಲ್ವೋ? ಮಾಮ ಅರ್ಥ ಆಗ್ಲಿಲ್ಲ, ಓಕೆ, ಇನ್ನೊಂದ್ಸತಿ ಹೇಳುತ್ತೆ. ಮಾಮ್ ಅನ್ನೋದನ್ನ 3 ಡಿವೈಡ್ ಮಾಡ್ಕೊಳ್ಬೇಕು, 33%. ನಿಮಿತ್ತ ಕಾರಣ ಅಂದ್ರೇನು? ಇಂಟೆಲಿಜೆಂಟ್ ಕಾಸ್. ವಾಕ್ಯ ವೃತ್ತಿಲಿ ನೋಡಿದ್ದೀವಿ, ಇಂಟೆಲಿಜೆಂಟ್ ಕಾಸ್. ಒಂದು ಮಡಿಕೆಯನ್ನ ಮಾಡಬೇಕು ಅಂದ್ರೆ ಬೇಕು ತಾನೆ, ನಿಮಿತ್ತ ಡಿಸೈನ್. ಅದಕ್ಕೆ ಐಟಮ್ಸ್ ಎಲ್ಲ ಏನಾಗಬೇಕು? ಮಣ್ಣು ತಯಾರಿ ಮಾಡಬೇಕು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಳ್ಬೇಕು. ಅದಕ್ಕೆ ಉಪಾದಾನ ಕಾರಣ. ಆದ್ರೆ ಅಭಿನ್ನತ್ವೋಪಾದ ಮಣ್ಣೇ ಮಡಕೆ ಆಗಿದೆ ಅಂತ. ಆದ್ರೆ ದ್ವೈತ, ಯಾರ ಮಣ್ಣಲ್ಲಿ, ಯಾರ ತಲೆಯಲ್ಲಿ ಜಾಸ್ತಿ ಮಣ್ಣಿದೆಯೋ ಹಾಗೆ ಅವ್ರು ತಗೊಳ್ಳೋದು. ಆದ್ರೆ ದ್ವೈತ ಏನು? ಭಗವಂತ ಮಾತ್ರ ಸೃಷ್ಟಿ ಮಾಡಿದ್ದಾನೆ, ನಿಮಿತ್ತ ಮಾತ್ರ, ಮಡಕೆಗೂ ನನಗೂ ಸಂಬಂಧ ಇಲ್ಲ, ಸೃಷ್ಟಿ ಮಾಡೋದು ಮಾತ್ರ ಕೆಲಸ. ಅರ್ಥ ಆಯ್ತಲ್ಲ? ಸೃಷ್ಟಿ ಮಾಡೋದು ಮಾತ್ರ ನನ್ನ ಕೆಲಸ ಅಂದ್ರೆ ಯಾವ ಜಾತಿಗೆ ಸೇರಿಸ್ತೀರ ಅವ್ರನ್ನ? ಯಾವ್ದೋ ಒಂದು ಪಂಗಡಕ್ಕೆ ಸೇರಿಸ್ಬೇಕಲ್ವಾ? ಅಂದ್ರೆ ಮಕ್ಕಳು ಮಾಡೋದು ಮಾತ್ರ ನನಗೂ ಇದು, ಅದು ನೋಡ್ಕೊಳ್ಳೋದು ನನಗಲ್ಲ. 100 ಜನ ಮಕ್ಕಳು ಮಾಡ್ತೀನಿ, ಸುಮಾರು ಜನನ್ನ ಹೆಂಡತಿಯರ್ನ ಇಟ್ಕೊಳ್ತೀನಿ, ಮಕ್ಕಳು ಮಾಡ್ತೀನಿ. ಯಾರು ಹೇಳೋದು ಆತರ? ಯಾವ್ದೋ ಒಂದು ಕಮ್ಯುನಿಟಿ ಹೇಳತ್ತಲ್ವಾ, ಆ ಕಮ್ಯುನಿಟಿಗೆ ಇವ್ರನ್ನ ಸೇರಿಸಿ. ಯಾರನ್ನ? ದ್ವೈತಿಯನ್ಸ್ನ ಸೇರಿಸಿ. ಅವರು ಅದೇ ತಾನೆ. ಆದ್ರೆ ಅದ್ವೈತಿಯನ್ಸ್ ನಾವೇನ್ ಹೇಳ್ತೀವಿ? ಅಭಿನ್ನ ನಿಮಿತ್ತೋಪಾದ, ವಿವರ್ತ ಕಾರಣ. ನಾನೇ ಎಲ್ಲ ಏನಂದ್ರು? ಪ್ರತಿಯೊಂದರಲ್ಲಿಯೂ ಸಾಕ್ಷಿ ರೂಪದಲ್ಲಿ ಆಗಿದ್ದೀನಿ. ಆ ಮಾಮ್ ತಗೊಳ್ಬೇಕು ಪ್ರತಿಯೊಂದರಲ್ಲೂ. ಮಾಮೇವ ಪ್ರಪದ್ಯಂತೆ, ಮಾಮೇವ ಪ್ರಪದ್ಯಂತೆ. ದಿಸ್ ಮಾಮ್ ವೆರಿ ಇಂಪಾರ್ಟೆಂಟ್. ಅವಾಗ್ಲೇನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮ್ ಏಕಂ ಶರಣಂ ವ್ರಜ ಅಂದ್ರೆ ಐ ಹ್ಯಾವ್ ಟು ಡಿಪೆಂಡ್ ಆನ್ ಮೈ ಕಾನ್ಶಿಯಸ್ನೆಸ್ ಇಟ್ ಸೆಲ್ಫ್. ಐ ಆಮ್ ದಿ ಕಾನ್ಶಿಯಸ್ನೆಸ್, ನಾಟ್ ದಟ್ ಕೃಷ್ಣ ಡಿಪೆಂಡೆನ್ಸ್. ಕೃಷ್ಣನ್ ಕಾಲು ಹಿಡ್ಕೊಳ್ಳೋದಲ್ಲ ಅಲ್ಲಿ.
I depend on self-dependent. World dependence is Dvaita. God dependence is Vishishtadvaita. Self-dependence is Advaita. ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾಕೆಂದ್ರೆ ಮಾಯ ನನ್ನ ಅಧೀನ. ಮಾಯನೇನ್ ಕ್ರಾಸ್ ಮಾಡದ್ ನಾನು, ನಾನೇ ಮಾಯನ್ ಕ್ರಾಸ್ ಮಾಡಿಸ್ತೇನೆ. ಹಾಗಿರ್ಬೇಕು ಜ್ಞಾನ. ಬಿಕಾಸ್ ಮಾಯಾ ಇಸ್ ಪಾರ್ಟ್ ಆಫ್ ಮೀ, ಶಿ ಇಸ್ ಅಂಡರ್ ಮೀ. ಮಾಯಾವತಿ ಇಸ್ ಆಲ್ಸೋ ಅಂಡರ್ ಮೀ, ದಿಸ್ ಮಾಯಾ ಇಸ್ ಆಲ್ಸೋ ಅಂಡರ್ ಮೀ. ಇಂಪಾರ್ಟೆಂಟ್. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ, ಅದೆಲ್ಲ ನಾಪಕ ಬರ್ಬೇಕು. ರುದ್ರದಲ್ಲಿ ಒಂದು ನಮಸ್ಕಾರ ಬರುತ್ತೆ, ಹೇಳಿ ನೋಡೋಣ. ಎಲ್ಲ ರುದ್ರ ಹೇಳಿಪ್ಪ. ಎಲ್ಲ ಇಲ್ಲ ರುದ್ರ ರುದ್ರ ಇಲ್ಲಿರೋರೆಲ್ಲ ಹೇಳಿ ನೋಡೋಣ. ನಿತ್ಯ ರುದ್ರ ಪಾರಾಯಣ ಮಾಡೋರು. ಸಿಂಪಲ್ ಹೇಳ್ಕೊಡಿ ಸ್ವಲ್ಪ. ಸ್ಟಾರ್ಟಿಂಗ್ ಟ್ರಬಲ್ ಸ್ವಾಮಿ ಹೇಳದ್ಮೇಲೆ ಹಾಕೊಂಡು ನಗದು. ಆಮೇಲೆ ಕ್ಷೇತ್ರಾಣಾಂ ಪತಯೇ ನಮಃ. ಕ್ಷೇತ್ರಾಣಾಂ ಪತಯೇ ನಮಃ. ಕ್ಷೇತ್ರಾಣಾಂ ಬಹುವಚನ, ಪತಯೇ ಪತಿ ಏಕವಚನ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಷು ಭಾರತ ಇಸ್ ಈಕ್ವಲ್ ಟು ಕ್ಷೇತ್ರಾಣಾಂ ಪತಯೇ ನಮಃ. ಎಲ್ಲ ಕ್ಷೇತ್ರದಲ್ಲಿಯೂ ರುದ್ರನಾಗಿರುವಂಥ ನಾನು ಪತಿ, ಅವನಿಗೆ ನಮಸ್ಕಾರ. ಎಷ್ಟು ಬೇಕು ನಿಮಗೆ, ಎಲ್ಲಿ ತೆಗೆದ್ರು ಇದೇನೆ, ಯಾವ ಗ್ರಂಥ ತೆಗೆದ್ರು ಇದೇನೆ. ಡಿಫ್ರೆಂಟ್ ವೇಸ್ ಅಲ್ಲಿ ಅವ್ರವ್ರಿಗೆ ಯಾವ ಉಪವಾಸ ದೇವತಾ ಇಷ್ಟ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೆ. ಡೈಲಿ ಮೊಸರನ್ನ ತಿನ್ನೋದು ಬೇಜಾರಾಗತ್ತೆ ಅಂತ ದಿನಕ್ಕೊಂದೊಂದು ಪಲ್ಯ ತರ ಎಲ್ಲ ಹಾಕಿ ಈ ತರ ಒಬ್ಬೊಬ್ರು ದೇವತೆಗಳನ್ನ ಕೊಟ್ಟಿದ್ದಾರೆ ಅಷ್ಟೆ. ಸರಿ. ಸೂಕ್ಷ್ಮದರ್ಶಿಭಿ ಅಂದ್ರೆ ವೆರಿ ಸಟಲ್ ಇಂಟೆಲೆಕ್ಟ್ ಮಾತ್ರ ಇದು ಸಾಧ್ಯ, ಎಲ್ಲರಿಗೂ ಆಗೋದಿಲ್ಲ. ಆಮೇಲೆ ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಛೇತ್ ಪ್ರಾಜ್ಞ ಆತ್ಮನಿ. ಯಚ್ಛೇತ್ ಪ್ರಾಜ್ಞ ಆತ್ಮನಿ ಇದೆ, ಏನಿದೆ ನಿಮ್ಮ ಪುಸ್ತಕದಲ್ಲೆಲ್ಲ? ಜ್ಞಾನ ಅಂತಿದ್ಯಾ ಪ್ರಾಜ್ಞೆ ಅಂತಿದ್ಯಾ? ಜ್ಞಾನ. ಓಕೆ ಓಕೆ. ತದ್ಯಚ್ಛೇತ್ ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಛೇತ್ ಜ್ಞಾನಾತ್ಮನಿ. ಓಕೆ. ತದ್ಯಚ್ಛೇತ್ ಜ್ಞಾನ ಆತ್ಮನಿ. ಜ್ಞಾನ ಆತ್ಮನಿ ಮಹತಿನಿ ಯಚ್ಛೇತ್ ತದ್ಯಚ್ಛೇತ್ ಶಾಂತ ಆತ್ಮನಿ. ಇದಕ್ಕೆಲ್ಲ ಹೇಗೆ ಅನ್ವಯ ಮಾಡ್ತೀರಾ? ಕಠೋಪನಿಷತ್ ಯಾರಿಗಾದ್ರೂ ಕಷ್ಟನೇ ಅನ್ವಯ ಮಾಡೋದು. ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞಃ ತದ್ಯಚ್ಛೇತ್ ಜ್ಞಾನ ಆತ್ಮನಿ. ಜ್ಞಾನಮಾತ್ಮನಿ ಮಹತಿನಿ ಯಚ್ಛೇತ್ ತದ್ಯಚ್ಛೇತ್ ಶಾಂತ ಆತ್ಮನಿ. ಸರಿ. ಜ್ಞಃ ಪ್ರಾಜ್ಞಃ. ಪ್ರಾಜ್ಞಃ ಹೇಗೆ ಬಿಡಿಸ್ಕೊಳ್ಳೋದು? ಜ್ಞಃ ಪ್ರಾಜ್ಞಃ ಸ್ಥಿತ ಪ್ರಜ್ಞಃ. ಸ್ಥಿತ ಪ್ರಜ್ಞೆ ಇಲ್ಲ, ನಾ ಹೇಳ್ತಾ ಇದ್ದೀನಿ. ಜ್ಞಃ ಜಾನಾತಿ ಇತಿ ಜ್ಞಃ. ಯಾದನ್ನ ತಿಳಿತೀನೋ ಅದಕ್ಕೆ ಜ್ಞಃ. ಅರಿವಿಗೆ ಬರ್ತಾ ಇದೆ ನನಗೆ. ಜಾನಾತಿ ಇತಿ ಜ್ಞಃ. ಪ್ರಕರ್ಷೇಣ ಜಾನಾತಿ ಇತಿ ಪ್ರಾಜ್ಞಃ. ಸ್ಥಿರತೆಯ ಪ್ರಕರ್ಷೇಣ ಜಾನಾತಿ ಇತಿ ಸ್ಥಿತ ಪ್ರಜ್ಞಃ. ಜ್ಞಾನನಿಷ್ಠ ಈಸ್ ಈಕ್ವಲ್ ಟು ಸ್ಥಿತ ಪ್ರಜ್ಞಃ. ಸ್ವಾಮಿ ದಯಾನಂದ ಸರಸ್ವತಿ ಹೇಳೋರು, ನಾನು ಎಲ್ರಿಗೂ ಪಾಠವನ್ನ ಮಾಡಲ್ಲ ಕ್ಲಾಸಲ್ಲಿ. ಐ ವಿಲ್ ನಾಟ್ ಟೀಚ್ ಟು ಎವ್ರಿ ಒನ್ ಹೂ ಇಸ್ ಅಟೆಂಡಿಂಗ್ ದ ಕ್ಲಾಸ್. ಕ್ಲಾಸಲ್ಲಿ ಕೂತ್ಕೊಂಡೇ ಹೇಳೋರು. ಅವ್ರ ಕ್ಲಾಸಲ್ಲಿ ಏನೋ ಒಂದು 100 ಜನ ಇರೋರು. I am not teaching everybody in the class, but I am teaching to the one who's listening in the class. ಅದಕ್ಕೆ ಅವ್ರು ಈ ಕಠೋಪನಿಷತ್ ಹೇಳಿರುವಂತಹ ಮಾತು ಅದನ್ನೇ ನಾನು ಇಲ್ಲಿ ಕಾಪಿ ಮಾಡಿರೋದು. ಪ್ರಾಜ್ಞ, ಯಾರು ಸೂಕ್ಷ್ಮವಾಗಿ ಪಾಠವನ್ನ ಕೇಳ್ತಿದಾರ ಅವ್ರಿಗೆ ಅವರೇ ಪ್ರಾಜ್ಞ. ಪ್ರಕರ್ಷೇಣ ಕ್ಲಾಸಲ್ಲಿ ಎಲ್ಲರೂ ಕೂತಿರ್ತಾರೆ, 100 ಜನನು ಕೇಳ್ತಾರ. ಒಬ್ರು ಆಕಳಿಸ್ತಾ ಇರ್ತಾರೆ, ಒಬ್ರು ನೋಟ್ಸ್ ಮಾಡ್ತಿರ್ತಾರೆ, ಇನ್ನೊಂದು ಎಲ್ಲೋ ಹೋಗಿರುತ್ತೆ, ನಯಾಗ್ರಾ ಫಾಲ್ಸ್ ಹೋಗಿರುತ್ತೆ. ಹೂ ಇಸ್ ಲಿಸ್ನಿಂಗ್ ಟು ದ ಟೀಚರ್ ಅಂತವ್ರಿಗೆ
ಪ್ರಾಜ್ಞ. ಅಂದ್ರೆ ಏನು, ಕಠೋಪನಿಷತ್ ಮಂತ್ರ ಇಲ್ಲಿವರೆಗೂ ಯಾರು ಅಧ್ಯಯನ ಮಾಡಿದ್ದಾರೋ ಅಂತ ಅರ್ಥ. ಅಂಟಿಲ್ ನೌ ಹೂ ಹ್ಯಾಸ್ ಸ್ಟಡಿಡ್ ಆಲ್ ದಿ ಮಂತ್ರಾಸ್ ಆಫ್ ಕಠೋಪನಿಷತ್ ಪ್ರಾಜ್ಞ ವಾಕ್ ಮನಸಿ ಯಚ್ಛೇತ್. ಸೂಪರ್ ಆಗಿದೆ. ವಾಕ್ ಮನಸಿ ಯಚ್ಛೇತ್, ಧ್ಯಾನ ಮಾಡಕ್ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಎ ಶ್ಲೋಕ ಫಾರ್ ಮೆಡಿಟೇಷನ್. ಇನ್ನು ಎಲ್ಲ ಕರ್ಮೇಂದ್ರಿಯ, ಎಲ್ಲ ಜ್ಞಾನೇಂದ್ರಿಯ ಮನಸ್ಸಿಗೆ ಸೇರ್ಬಿಡ್ಬೇಕು. ಷನ್ ಆಲ್ ದ ಜ್ಞಾನೇಂದ್ರಿಯಸ್ ಮೇ ಯು ಟರ್ನ್ ಇಟ್ ಆಫ್. ಯಾರಿಗೆ ಬುದ್ಧಿವಂತನ ಸಾಧಕ ಅಂತ ವಾಕ್ ಮನಸಿ ಇಚ್ಛೆ, ಇದಕ್ಕೆ ಯೋಗದ ಟೆಕ್ನಿಕ್ ಇದೆ. ಅದಕ್ಕೆ ಒಂದು ಹೇಳ್ತಾರೆ, ಪತಾಂಜಲಿ ಯೋಗ ಸೂತ್ರದಲ್ಲೂ ಬರುತ್ತೆ. ಅದಕ್ಕೆ ಯೋಗ ಸುಧಾಕರ ಭಾಷ್ಯದಲ್ಲಿ ಇಂದ್ರಿಯ ಪ್ರವಿಲಾಪನಾ ಯೋಗ. ಇಂದ್ರಿಯ ಪ್ರವಿಲಾಪನಾ ಯೋಗ. ಇಂದ್ರಿಯಗಳಿಂದ ಎಲ್ಲ, ಒಂದೊಂದು ಇಂದ್ರಿಯಗಳಿಂದ, ಪಂಚೇಂದ್ರಿಯಗಳಿಂದ ವಿಷಯ ಸುಖದಿಂದ ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳಿಂದ ಮನಸ್ಸು, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಅವ್ಯಕ್ತಕ್ಕೆ ಹೋಗ್ಬಿಡಿ, ಬುದ್ಧಿಯಿಂದ ಆತ್ಮ ಅಷ್ಟೇ. ಇದಕ್ಕೆ ಇಂದ್ರಿಯ ಪ್ರವಿಲಾಪನಾ ಯೋಗ ಅಂತ ಹೆಸರು. ಇನ್ನೊಂದರ್ಥ ಪ್ರಾಜ್ಞ ಅಂದ್ರೆ ಯಾರು ಶ್ರವಣ ಮನನನ್ನ ಮಾಡಿದ್ದಾರೋ, ನಿಧಿಧ್ಯಾಸನಕ್ಕೆ ಕೂತ್ಕೊಳ್ಳೋನು ಅಂತ ಅರ್ಥ. ಅನ್ನೋದು ತತ್ ಜ್ಞಾನೇ ಆತ್ಮನಿ ಯಚ್ಛೇತ್, ಮನಸ್ಸಿಂದ ಬುದ್ಧಿಗೆ ಬಾ. ಸಂಕಲ್ಪ ವಿಕಲ್ಪ ಆತ್ಮಕ ಆಗಿರುವಂತಹ ಬುದ್ಧಿನ, ಮನಸ್ಸನ್ನ ನಿಲ್ಲಿಸಿ ವೃತ್ತಿನೆಲ್ಲ ಕಮ್ಮಿ ಮಾಡಿ ಬುದ್ಧಿಗೆ ಬಾ, ನಿಶ್ಚಯ ಮಾಡ್ಕೋ. ಅಖಂಡಾಕಾರ ವೃತ್ತಿಯನ್ನ ಮಾತ್ರ ಬೆಳೆಸು, ಇತರ ವೃತ್ತಿಗಳನ್ನೆಲ್ಲ ಸ್ಟಾಪ್ ಮಾಡು. ಇತರ ವೃತ್ತಿಯೆಲ್ಲ ಮಿಥ್ಯ ಅಂತ ತಿಳಿ. ತತ್ ಜ್ಞಾನೇ ಆತ್ಮನಿ ಯಚ್ಛೇತ್. ಜ್ಞಾನಂ ಓಕೆ. ಎಲ್ಲ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು ಎಲ್ಲ ಪ್ರವಿಲಾಪನ ಆಗ್ಬೇಕು. ಯಾವುದಕ್ಕೂ ರಿಯಾಲಿಟಿ ಕೊಡಬಾರ್ದು. ಯಾವ ಸೆನ್ಸ್ ಆಬ್ಜೆಕ್ಟ್ಸ್ಗೂ ರಿಯಾಲಿಟಿ ಕೊಡಬಾರ್ದು. ಸೆನ್ಸ್ ಆಬ್ಜೆಕ್ಟ್ಸ್ಗೆ ರಿಯಾಲಿಟಿ ಕೊಡಲ್ಲ ಅಂದ್ರೆ ಸೆನ್ಸ್ ಆರ್ಗನ್ಸ್ ಕೊಡ್ಬೇಕಾ? ಕೊಡಬಾರ್ದು. ಅಂದ್ರೆ ನನ್ನ ಮನಸ್ಸನ್ನ ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳಿಗೆ ಹೋಲಿಸ್ಕೊಳ್ಬಾರ್ದು, ಅಟ್ಯಾಚ್ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್. ಯಾವ ವೃತ್ತಿಗಳಿಗೆ ರಿಯಾಲಿಟಿನೇ ಇಲ್ಲ, ಮಿಥ್ಯಾ ಅಂತ ತಿಳಿಬೇಕು. ಪ್ರತಿಯೊಂದು ವೃತ್ತಿಯು ಮಿಥ್ಯಾ. ತತ್ ಜ್ಞಾನೇ ಆತ್ಮನಿ ಯಚ್ಛೇತ್. ತತ್ ಜ್ಞಾನೇ ಆತ್ಮನಿ ಯಚ್ಛೇತ್. ಇಲ್ಲಿ ಆತ್ಮ ಅಂದ್ರೆ ಯು ಕ್ಯಾನ್ ಮೇಕ್, ಇಲ್ಲ ಅದೊಂದು ಸ್ಟೇಟ್ಮೆಂಟ್ ಹಾಕಿಲ್ಲ, ಮಹತ್ ಅಂತ ತಗೊಳ್ಳಿ. ಇಂಡಿವಿಜುವಲ್ ಅನ್ನು ನೆಗೆಟ್ ಮಾಡೋದು, ಟೋಟಲ್ ಅನ್ನು ನೆಗೆಟ್ ಮಾಡೋದು. ಹಿರಣ್ಯ ಗರ್ಭ ಆಲ್ಸೋ ನೆಗೆಟೆಡ್, ವ್ಯಷ್ಟಿ ಆಲ್ಸೋ ನೆಗೆಟೆಡ್. ಅಲ್ಲಿ ಮಂತ್ರದಲ್ಲಿ ಹೇಳಿಲ್ಲ, ಸೇರಿಸ್ಕೊಳ್ಳಿ. ಇಂದ್ರಿಯ ಪ್ರವಿಲಾಪನ 1ರಿಂದ 1. ಗೀತಾ 5th ಚಾಪ್ಟರ್, ಇಂದ್ರಿಯ ಪ್ರವಿಲಾಪನ ಯೋಗ. 6th ಚಾಪ್ಟರ್ಗೆ ಧ್ಯಾನ ಯೋಗಕ್ಕೆ ಇಂಟ್ರಡಕ್ಷನ್ ಮಾಡ್ತಾನೆ ಕೃಷ್ಣ. 5th ಚಾಪ್ಟರ್ ಎಂಡಿಂಗ್ ಅಲ್ಲಿ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೌ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ. ಅದೇ ಇಂದ್ರಿಯ ಪ್ರವಿಲಾಪನೇ ಅದು. ಲಾಸ್ಟ್ 27, 28, 29 ಶ್ಲೋಕ ಆಫ್ ಭಗವದ್ಗೀತಾ ಇಸ್ ಅನ್ ಇಂಟ್ರಡಕ್ಷನ್ ಫಾರ್ 6th ಚಾಪ್ಟರ್, 5th ಚಾಪ್ಟರ್ ಅಲ್ಲಿ ಬರುವಂತದ್ದು. ಸ್ಪರ್ಶೈವಾಂತರೇ ಭ್ರುವೌ ಪ್ರಾಣಾಪಾನೌ ಸಮಯುಕ್ತ ನಾಸಾಭ್ಯಂತರ ಚಾರ. ಎಲ್ಲ ಇಂದ್ರಿಯಗಳನ್ನೆಲ್ಲ, ಇಂದ್ರಿಯ ಸುಖಗಳ ಸೆನ್ಸ್ ಆಬ್ಜೆಕ್ಟ್ಸ್ ಇಂದ ಏನ್ ಹೋಗ್ತಿದೆ ಅದನ್ನೆಲ್ಲ ತಗೊಂಡ್ ಬಾ, ಭ್ರೂ ಮಧ್ಯದಲ್ಲಿ ಧ್ಯಾನ ಮಾಡುವಂತ. ಅದರ ಟಾಪಿಕ್ ಬೇಡ, ಎನಿವೇಸ್ ಅದನ್ನ ಜ್ಞಾಪಕ ಮಾಡ್ಕೊಳ್ಬೇಕಿಲ್ಲಿ. ಕಾನ್ಸಂಟ್ರೇಟ್ ಆನ್ ದಟ್ ಆತ್ಮವಸ್ತು, ದಟ್ ತತ್ವ, ದಟ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್.
ಆತ್ಮನ್ಯೇವ ವಶಂ ನಯೇತ್ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ಎಲ್ಲೆಲ್ಲಿ ಹೋಗುತ್ತೋ ಅದೆಲ್ಲ ತಗೊಂಡ್ ಬಂದು ಹಿಡ್ಕೊ, ಬಿಡಬೇಡ. ಹೋಯ್ತಾ ಮತ್ತೆ ತಗೊಂಡ್ ಬಾ. ಆತ್ಮನ್ ಏವ ವಶಂ ನಯೇತ್. ಇಂದ್ರಿಯ ಪ್ರವಿಲಾಪನ ಯೋಗ. ಜ್ಞಾನಂ ಮಹತಿ ಆತ್ಮನಿ ಯಶ್ಚೇತ್ ತದ್ ಜ್ಞಾತೆ ಆತ್ಮನಿ ಯಚ್ಛೇತ್. ಎಲ್ಲದನ್ನ ಪ್ರತಿಯೊಂದು ವೃತ್ತಿಯನ್ನು ನೆಗೆಟ್ ಮಾಡು. ವ್ಯಷ್ಟಿ ವೃತ್ತಿಯನ್ನ ನೆಗೆಟ್ ಮಾಡು. ದೇಹವನ್ನು ನೋಡ್ತಿದ್ಯಾ, ನೆಗೆಟ್. ನೆಗೆಟ್ ಅಂದ್ರೆ ಇಂಟೆಲೆಕ್ಚುಲಿ ನೆಗೆಟ್, ನಾನಲ್ಲ, ಮನಸ್ಸು. ವೃತ್ತಿಗಳು, ಆಲ್ ಎಮೋಷನ್ಸ್ ಯು ನೆಗೆಟ್. ಬುದ್ಧಿ ನೆಗೆಟ್, ಸಮಷ್ಟಿ ನೆಗೆಟ್, ಅವ್ಯಕ್ತ ಎಲ್ಲದಕ್ಕೂ ಅಸ್ತಿತ್ವ ನಾನೇ. ದಿಸ್ ಇಸ್ ನಿಧಿಧ್ಯಾಸನ. ಕೇವಲ ಇಷ್ಟು ಮಾಡಿದ್ರೆ ಸಾಕು, ಬೇರೆ ಏನಿಲ್ಲ ಅಲ್ಲಿ. ಈ ನೆಗೇಷನ್ಗೆ ಇನ್ನೊಂದು ಅರ್ಥ, ಆಸ್ಕ್ ಹೂ ಆಮ್ ಐ. When you ask who am I, it is a positive way of asking. Negation is a different, ನೇತಿ is a different way of, negative way of asking. ನೀನ್ ಯಾರು ಅಂತ ಕೇಳಿದ ತಕ್ಷಣ ದೇಹನ ಅಲ್ಲ, ಇಲ್ಲೂ ಅದೇ ತಾನೇ ಮಾಡ್ತಾರೆ ನಾವು. ಇಂದ್ರಿಯ ಪ್ರವಿಲಾಪನ ಯೋಗದಲ್ಲೂ ಹಾಗೆ ಮಾಡೋದು. ಹೂ ಆಮ್ ಐ ಇಸ್ ಆಲ್ಸೋ ಸೇಮ್ ಥಿಂಗ್. ಸರಿ, ಅಷ್ಟೇ. ಮುಂದೆ ವೆರಿ ಫೇಮಸ್ ಮಂತ್ರ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ದುರ್ಗಂ ಪತಸ್ತತ್ ಕವಯೋ ವದಂತಿ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ದುರ್ಗಂ ಪತಸ್ತತ್ ಕವಯೋ ವದಂತಿ. ಫೇಮಸ್ ಮಂತ್ರ, ವಿವೇಕಾನಂದರಿಗೆ ಇಷ್ಟವಾಗಿರುವಂತಹ ಮಂತ್ರ. ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಎಲ್ಲ ಕಡೆ ನೋಡ್ತಿರಲ್ಲ, ಇದೆ ಅದು. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಜಾಗೃತ, ಎದ್ದೇಳು. ಎಲ್ಲಿಂದ ಹೇಳತ್ ಸ್ವಾಮಿ? ಎದ್ದೇಳು ಆಸನದಿಂದ ಹೇಳದ? ಎದ್ದು ಎಲ್ಲಿ ಹೋಗೋದು? ಉತ್ತಿಷ್ಠತ, ಅವೇಕ್. ಅಜ್ಞಾನದಿಂದ ಎದ್ದೇಳು. ಅಜ್ಞಾನದಿಂದ ಗೆಟ್ ಅಪ್ ಫ್ರಮ್ ದ ಸ್ಲೀಪ್ ಆಫ್ ಇಗ್ನೋರೆನ್ಸ್. ಇವಾಗ ನಮ್ಮ ಜೀವನದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ವಿ ಡೋಂಟ್ ಡಯಾಗ್ನೈಸ್ ದ ಪ್ರಾಬ್ಲಮ್ ಫಸ್ಟ್. ಇವಾಗ ತಲೆನೋವು ಬರ್ತಾ ಇದೆಯಪ್ಪ, ನನಗೆ ತಲೆನೋವು ಬಂದಿದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್. ಈ ಮಂತ್ರ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಖಂಡಿತ ನಂಗೆ ತಲೆನೋವು ಬರುತ್ತೆ, ಆಯ್ತಾ? ತಲೆನೋವು ಬಂದಿದೆ ಅಂತ ಡಯಾಗ್ನೈಸ್ ಮಾಡ್ಬೇಕಂದ್ರೆ ಅದು ಹೇಗ್ ಬಂತು ತಲೆನೋವು? ತಲೆನೋವಿಂದಲೂ ಬರುತ್ತೆ, ಕಣ್ಣು ದೃಷ್ಟಿ ಸ್ವಲ್ಪ ಆಚೆ ಈಚೆ ಆದ್ರೂ ತಲೆನೋವು ಬರುತ್ತೆ, ಹಲ್ಲು ತೆಗೆಸ್ಕೊಂಡ್ರು ತಲೆನೋವು ಬರುತ್ತೆ. ವಿ ಹ್ಯಾವ್ ಟು ಡಯಾಗ್ನೈಸ್ ವಾಟ್ ಈಸ್ ದ ಕಾಸ್ ಆಫ್ ದಿ ಪ್ರಾಬ್ಲಮ್. ನನ್ನ ದುಃಖಕ್ಕೆ ಕಾರಣ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಡಯಾಗ್ನೈಸಿಂಗ್ ದ ಪ್ರಾಬ್ಲಮ್ ಫಾರ್ ಮೈ ಸಫರಿಂಗ್. ಯಾಕೆ ಕಳ್ತಾ ಇದ್ದೀನಿ ತಿಳಿಬೇಕದು. ವೈ ಆಮ್ ಐ ಕ್ರೈಯಿಂಗ್? ಕ್ರೈಯಿಂಗ್ ಮೀನ್ಸ್ ನಾಟ್ ಓನ್ಲಿ ವಿತ್ ಟಿಯರ್ಸ್. ದುಃಖ ಹೇಳ್ಕೊಳ್ಳಲ್ದೇ ಆಗದೇ ಇರುವಂತಹ ದುಃಖ. ಒಬ್ಬೊಬ್ರಿಗೂ ಒಂಥರ ಇರ್ಬೋದು ಅದು. ಎ ಕೈಂಡ್ ಆಫ್ ಸಫರಿಂಗ್. ಆ ರೂಟ್ ಆಫ್ ಡಯಾಗ್ನೈಸ್ ಮಾಡಕ್ ಹೋದಾಗ ಅಜ್ಞಾನ ಅಂತ ಬರುತ್ತೆ. ಅಜ್ಞಾನ ಅಂತ ಬಂದಿದ ತಕ್ಷಣ ವಾಟ್ ಈಸ್ ದ ರೆಮಿಡಿ? ನಾಲೆಜ್ ಇಸ್ ದ ರೆಮಿಡಿ. ಹಲ್ಲುನೋವು ಬಂತು, ತಲೆನೋವು ಬಂತು, ಇಫ್ ಯು ನೋ ಇಟ್ ಇಸ್ ಥ್ರೂ ದ ಟೀತ್ ಪ್ರಾಬ್ಲಮ್, ಓಕೆ. ಬಟ್ ಇಫ್ ಯು ನೋ ಇಟ್ ಇಸ್ ಥ್ರೂ ಮೈ ವೈಫ್, ತಲೆನೋವು ಬರ್ತಾ ಇದೆ ಸ್ವಾಮೀಜಿ, ಹಲ್ಲಿಗೂ ಬರುತ್ತೆ, ಇಲ್ಲ ಹೆಂಡತಿ ಇರೋದ್ರಿಂದ, ಕೆಲವ್ರಿಗೆ ಅದು ಬರುತ್ತೆ, ಹೆಂಡತಿಯಿಂದ ತಲೆನೋವು ನನಗೆ. ನೀವು ಗಂಡ ಅಂತ ಹಾಕೊಳ್ಳಿ, ಆಸ್ ದ ಕೇಸ್ ಮೇ ಬಿ. ಸೊ ಟ್ರೀಟ್ ದಟ್ ಪರ್ಸನ್. ಇಲ್ಲ, ಅದಲ್ಲ ಅಜ್ಞಾನ. ಟ್ರೀಟ್ ಯುವರ್ ಸೆಲ್ಫ್. ಫಸ್ಟ್ ಡಯಾಗ್ನೈಸ್ ದ ಪ್ರಾಬ್ಲಮ್. ಅಜ್ಞಾನ ಅಂತ ಗೊತ್ತಾಗಿದ ತಕ್ಷಣ ಜ್ಞಾನವೇ ಮರಂದ್ ಅದಕ್ಕೆ ಮೆಡಿಸನ್. ಬೇರೆ ಯಾವ ಮೆಡಿಸನ್ ವರ್ಕ್ ಆಗಲ್ಲ. ವಿ ಶುಡ್ ಬಿ ವೆರಿ ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್. ಐ ಹ್ಯಾವ್ ಇಗ್ನೋರೆನ್ಸ್, ಐ ಹ್ಯಾವ್ ಟು ಗೆಟ್ ನಾಲೆಡ್ಜ್. ಐ ಹ್ಯಾವ್ ಫಿಸಿಕ್ಸ್ ಇಗ್ನೋರೆನ್ಸ್, ಐ ಹ್ಯಾವ್ ಟು ಗೆಟ್ ಫಿಸಿಕ್ಸ್ ನಾಲೆಡ್ಜ್.
ನಾನು ಪಾಠ ಶುರು ಮಾಡಿದಾಗಿನ ಇದು ಹೇಳ್ತಾನೆ ಇದೆ, ಇದೊಂದೇ ಎಕ್ಸಾಂಪಲ್ ನನಗೆ ಬರೋದು. ಇದು ಬೇರೆ ಯಾವುದೋ ಮೆಥಡ್ ಫಾಲೋ ಮಾಡಿದ್ರೆ, ಅದರ್ ಮೆಥಡ್ಸ್ ಫಾಲೋ ಮಾಡಿದ್ರೆ ಮತ್ತೆ ಸೈಡ್ ಎಫೆಕ್ಟ್ಸ್ ಬರುತ್ತೆ, ಇಲ್ಲ ಸ್ವಲ್ಪ ದಿವಸ ತಾತ್ಕಾಲಿಕವಾಗಿ ಹೋಗುತ್ತೆ, ಮತ್ತೆ ಬರುತ್ತೆ. ಸೊ ಜಾಗ್ರತ, ಮೇ ಯು ಗೆಟ್ ಅಪ್ ಫ್ರಮ್ ದಿಸ್ ಅಜ್ಞಾನದಿಂದ ಗೆಟ್ ಅಪ್. ಏನ್ ಮಾಡೋಕ್ಕಾಗಲ್ಲ, ನನ್ನ ವಾಸನೆ ಅದು. ಒಂದು ಶ್ಲೋಕ ಜ್ಞಾಪಕ ಬರುತ್ತೆ, ಯಾವುದು? ಭಗವದ್ಗೀತಾ 15th ಚಾಪ್ಟರ್. ಯಾವುದು ಹೇಳಿ ನೋಡೋಣ. ಇವಾಗ ಹೇಳಿಲ್ಲ ಅಂದ್ರೆ ಅಷ್ಟೇ. ಗೀತಾ ಉಪನಿಷತ್ ಕ್ಲಾಸ್, ಶಾಂತಿ ಶಾಂತಿ ಶಾಂತಿ, 15th ಚಾಪ್ಟರ್ ಎಲ್ಲ ಹೇಳ್ಬಿಡಿ ಕರೆಕ್ಟಾಗಿ ಅಂತ ಹೇಳಿ. ಬೇಡ, ಟೈಮ್ ಆಗೋದು ಬಿಡಿ. ಪುಸ್ತಕ ನೋಡಿ, ಶಂಕರ ಭಾಷ್ಯ ನೋಡಿ ಎಲ್ಲ ಆದ್ರೆ ಟೈಮ್ ಆಗೋಗುತ್ತೆ. ನಾ ಇವಾಗ ಹೇಳಿದ್ಮೇಲೆ ಎಲ್ಲರೂ ರೈಲ್ವೆ ಟ್ರ್ಯಾಕ್ ತರ ಫಾಲೋ ಮಾಡ್ತೀರಾ. ಇತಿ ಗುಹ್ಯತಮಂ ಶಾಸ್ತ್ರಂ, ಕೊನೆಯದು. ಇದು ಹೇಗೆ ಸ್ವಾಮೀಜಿ, ಇದಕ್ಕೂ ನೀವ್ ಹೇಳೋದಕ್ಕೂ ಹೇಗೆ ಲಿಂಕ್ ಇದೆ? ತೋರಿಸ್ತೀನಿ ಲಿಂಕ್ ಇವಾಗ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತ್ವಾ ಮಯಾ ನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಬುದ್ಧಿಮಾನ್ ಸ್ಯಾತ್, ಜಾಗ್ರತ, ಗೆಟಪ್. ಯಾರಿಗ್ ಬುದ್ಧಿ ಇದೆಯೋ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಮೇ ಯು ಬಿ ಎ ಕೃತಕೃತ್ಯ ಅಂದ್ರೇನು? ಅದೇನೆ ಜಾಗ್ರತ. ಒಂದೊಂದು ಪದಕ್ಕೆ ಗೀತಾ ಅಂತ ತೋರಿಸ್ಬೇಕು, ಶ್ಲೋಕಕ್ಕೆ ಗೀತಾ ತೋರಿಸ್ಬೇಕು, ಪದಕ್ಕೆ ತೋರಿಸ್ಬೇಕು, ಅಕ್ಷರಕ್ಕೆ ತೋರಿಸ್ಬೇಕು. ಕೃತಕೃತ್ಯ ಭಾರತ. ಎಸ್, ಕೃತಕೃತ್ಯ ಅಂದ್ರೆ ಏನು? ಐ ಆಮ್ ಸ್ಯಾಟಿಸ್ಫೈಡ್. ಏನನ್ನ ಅಚೀವ್ ಮಾಡ್ಬೇಕು ಜೀವನದಲ್ಲಿ ಅಚೀವ್ ಮಾಡ್ಬಿಟ್ಟೆ ಸ್ವಾಮೀಜಿ, ಐ ಆಮ್ ಕೃತಕೃತ್ಯ. ಹೌದು ಸ್ವಾಮಿ. ಮೊದಲನೇ ಮಗನಿಗೆ 2 ಸೈಟ್ ಕೊಟ್ಟೆ. ಮೊದಲನೇ ಮಗನಿಗೆ 2 ಸೈಟ್ ಕೊಟ್ಟೆ. ಎರಡನೇ ಮಗನಿಗೆ ಒಂದೇ ಒಂದು ಸೈಟ್ ಕೊಟ್ಟಿದ್ದೆ. ಆದ್ರೂ ಕಷ್ಟಪಟ್ಟು ಮೊನ್ನೆ FD ಬ್ರೇಕ್ ಮಾಡ್ಬಿಟ್ಟು ಇನ್ನೊಂದು ಸೈಟ್ ಕೊಟ್ಬಿಟ್ಟೆ. ಯಾಕಂದ್ರೆ ಮೊದಲನೇ ಮಗದ ಹೆಂಡತಿ ಇದ್ದಾಳಲ್ಲ, ಅವಳು ನಮಗೆ ಹೇಳ್ತಾನೆ, ನೋಡು ನಿಮ್ಮಪ್ಪ ಅವನಿಗೆ 2 ಕೊಟ್ಟಿದ್ದಾರೆ, ನನಗೆ ಮಾತ್ರ ಒಂದೇ ಕೊಟ್ಟಿದ್ದು ಸೈಟ್. ಅದಕ್ಕೆ ಅವಳು ನಮ್ಮ ಕೈ ತೋರಿಸ್ಬಾರ್ದಲ್ವಾ, ಅದಕ್ಕೆ 2 ಸೈಟ್ ಕೊಟ್ಟಿದ್ದಾಯ್ತು. ಕೃತಕೃತ್ಯಶ್ಚ ಭಾರತ, ಐ ಆಮ್ ಸ್ಯಾಟಿಸ್ಫೈಡ್. ಕೃತಕೃತ್ಯಶ್ಚ ಭಾರತ. ಎವ್ರಿ ಇಯರ್ ನನ್ನ ಬರ್ತಡೇ, ನನ್ನ ವೈಫ್ ಬರ್ತಡೇ ನಾನು ವಿಶ್ ಮಾಡ್ತೀನಿ ಸ್ವಾಮೀಜಿ. ಎವ್ರಿ ಇಯರ್ ಐ ವಿಶ್ ಕೃತಕೃತ್ಯಶ್ಚ ಭಾರತ. ಒಂದು ಬರ್ತಡೇ ವಿಶ್ ಮಾಡಲಿಲ್ಲ ಅಂದ್ರೆ ಅಕೃತ್ಯಶ್ಚ ಭಾರತ, ಕೊಂದು ಬಿಡ್ತಾಳೆ. ಇದು ಕೃತಕೃತ್ಯ ನಮ್ದು. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾಸ್ ಕೃತಕೃತ್ಯಶ್ಚ ಭಾರತ. ಇದು ಕರೆಕ್ಟ್ ಅನ್ನ ಹೇಳ್ತಾ ಇರೋದು. ನಮ್ಗೆ ಅನುಭವ ಚೆನ್ನಾಗಿದೆ. ಗೃಹಸ್ಥಾಶ್ರಮಕ್ಕೆ ಹೋಗಿ ಈ ತರ ಅನುಭವ ಆಗ್ಬೇಕು ಅಂತೇನಿಲ್ಲ. ನಾವು ಶ್ರವಣಾತ್, ಕೇವಲ ಶ್ರವಣಾತ್ ಮೋಕ್ಷ ಇದಾರಲ್ಲ ನಮಗೆ. ಕೃತಕೃತ್ಯಶ್ಚ. ಆದ್ರೆ ಯಾವಾಗಾದ್ರೂ ಕೇಳ್ಕೊಂಡಿದೀವ ಕೃತಕೃತ್ಯನಾಗ್ಬೇಕು ಅಂದ್ರೆ ನಾನೇನಾರು ಪ್ರಯತ್ನ ಪಟ್ಟಿದ್ದೀನ? ನನಗೆ ನೆಕ್ಸ್ಟ್ ಜನ್ಮ ಬರಬಾರ್ದು ಅನ್ನೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದೀನ? ಇಷ್ಟೆಲ್ಲ ಮಾಡ್ತೀವಲ್ಲ ನಾವು, ನನಗೆ ಮುಂದಿನ ಜನ್ಮ ಬರಬಾರ್ದು, ಅದಕ್ಕೆ ಕೃತಕೃತ್ಯನಾಗಿದ್ದೀನ, ಅದಕ್ಕೆ ಎಫರ್ಟ್ ಹಾಕಿದ್ದೀನ. ಅದನ್ನ ಕೊಟ್ಟೆ, ಇದನ್ನ ಕೊಟ್ಟೆ, ಲ್ಯಾಂಡ್ ಮಾಡಿದೆ, ಅದು ಮಾಡಿದೆ, ಮಣ್ಣು ಮಸಿ ಮಾಡಿದೆ, ಎಲ್ಲ ಆಯ್ತು. ನನಗೆ ನೆಕ್ಸ್ಟ್ ಜನ್ಮ ಬರಬಾರ್ದು, ಈ ನಿಶ್ಚಯ ಜ್ಞಾನ ಇದೆಯಾ ನಮ್ಗೆ? ಅದನ್ನೇ ಜಾಗ್ರತ ಅಂತ ಹೇಳ್ತಾರೆ. ಎದ್ದೇಳು, ಎದ್ದೇಳು. ಹೇಗೆ ಹೇಳೋದು ಸ್ವಾಮೀಜಿ? ಸ್ಟಾರ್ಟ್ ಮಾಡ್ಕೊಂಡ್ವಿ ಲೈಫ್. LKG UKG ಆಯ್ತು, SLC ಆಯ್ತು, ಡಿಗ್ರಿ ಆಯ್ತು, ಮದ್ವೆ ಆಯ್ತು, ಸೇವಿಂಗ್ಸ್ ಮಾಡು ಅಂದ್ರು, FD ಇಡು ಅಂದ್ರು, SIP ಇಡು ಅಂದ್ರು, ಇನ್ನೊಂದು PIC ಇಡು ಅಂದ್ರು, ಪೊಲೀಸ್ ಆಫೀಸರ್ ಮಾಡೋ, ಏನೋ ಒಂದು SIP PIC ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಇಡು ಅಂದ್ರು ಆಯ್ತು. ಹೀಗೆ ಲೈಫ್ ರನ್ ಆಗ್ತಾ ಇದೆ. ಎಲ್ಲಿ ಕೃತಕೃತ್ಯಶ್ಚ ಭಾರತ? ಯಾ ಅಪ್ಪ ಅಮ್ಮಂದ್ರೆ ಹೇಳ್ಕೊಟ್ಟಿದ್ದಾರೆ? ಗೋ ಟು ಸ್ಕೂಲ್, ಸ್ಟಡಿ, ಕಾಂಪೀಟ್, ಡಿಗ್ರಿ, ಮದುವೆ, ಚಿಲ್ಡ್ರನ್, ಎಜುಕೇಶನ್, ಅಷ್ಟೇ. ಕೃತಕೃತ್ಯಶ್ಚ ಹೇಳ್ಕೊಟ್ಟೇ ಇಲ್ವೇ ನಮ್ಗೆ? ಇಲ್ಲ, ಇದೆಲ್ಲ ಆಯ್ತು ಅಂದ್ರೆ ತೀರ್ಥಯಾತ್ರೆಗೆ ಹೋಗೋದು. ಏನು ಅದು ತೀರ್ಥಯಾತ್ರೆ ನೋಡ್ಬೇಕು, ಅಪ್ಪ ಅಮ್ಮಂದ್ರದು ವಯಸ್ಸಾದ್ಮೇಲೆ 65-70 ವರ್ಷ ಆದ್ಮೇಲೆ ತೀರ್ಥಯಾತ್ರೆ. ಆರಾಮಾಗಿ ಕೂತ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು ಬೇಡ ಅವಾಗ? ಅಲ್ಲಿ ಯಾವ್ದೋ ರೂಮ್ ಮಾಡ್ಕೊಂಡು ಅಲ್ಲಿ ಒದ್ದಾಡಿ, ಆ ಬಿಸಿಲಲ್ಲಿ ಒದ್ದಾಡಿ, ಏನೋ ಅದು ಹರಕು ಮರ್ಕು ಚಪಾತಿ ತಿಂದು, ನಾರ್ತಲ್ ಅದೇ ಅದಕ್ಕೊಂದು ಆಲೂಗಡ್ಡೆ ಕೊಟ್ಟು ಚಾವಲ್ ರಾಮ್ ರೋಟಿ ರಾಮ್ ಅನ್ಕೊಂಡು. ವಯಸ್ಸಾಗಲ್ಲ ನಂದು, ಈಗ ತಿಳ್ಕೊಂಡು ಮನೇಲಿ ಇರ್ಬೇಕು ತಾನೆ.
ಕೃತಕೃತ್ಯಶ್ಚ ಭಾರತ. ಅದನ್ನ ನಾನು ಜಾಗೃತ ಈ ಪದಗಳೆಲ್ಲ ಬಂದ್ರೆ ನಮ್ಗೆ ಸ್ವಲ್ಪ ಕುಂಡಲಿನಿ ಅವೇಕನ ಆಗತ್ತೆ. ಜಾಗೃತ, ಮೇ ಯು ಗೆಟ್ ಅಪ್. ಏನ್ ಮಾಡ, ಗೀತಾ ಸೆಕೆಂಡ್ ಚಾಪ್ಟರ್ ಹೇಳಿ ನೋಡೋಣ ಇದಕ್ಕೆ. ಗೀತಾ, ಭಗವದ್ಗೀತಾ ಸೆಕೆಂಡ್ ಚಾಪ್ಟರ್. ಏನ್ ಹೇಳಕ್ ಸಾಧ್ಯವೇ ಇಲ್ಲ. ನೀವು ಹೇಳಕ್ ಸಾಧ್ಯ ಇದ್ರೆ ಅದು ಕಥೆನ ಎಲ್ಲ ಜ್ಞಾನಿಗಳಾಗ್ಬಿಟ್ಟಿದ್ರು. ಹಾ ಹಾ ಅದು ಇಲ್ಲ, ಇಲ್ಲಿ ಕೃತಕೃತ್ಯಶ್ಚ ಭಾರತಾಗೆ ಇದು ಲಾಸ್ಟ್ ಎಲ್ಲ ಬರುತ್ತಲ್ಲ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ, ಆಮೇಲೆ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯ ಅಂತಕಾಲೇ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅದೇ ಇದು ಎಲ್ಲ ಆ ಕೃತಕೃತ್ಯಶ್ಚ ಭಾರತಾಗೆ ಇದೆ. 15 ಭಗವದ್ಗೀತೆ 15ನೇ ಶ್ಲೋಕದ 20ನೇ ಮಂತ್ರಕ್ಕೆ ಗೀತಾ ಸೆಕೆಂಡ್ ಶ್ಲೋಕ 70th 68 ಮಂತ್ರ ರೆಫರೆನ್ಸ್. ಎದ್ದೇಳು, ಜಾಗೃತ ಆಯ್ತು. ಆಮೇಲೆ ಉತ್ತಿಷ್ಠತ, ಯು ವೋಕ್ ಅಪ್ ಫ್ರಮ್ ಇಗ್ನೋರೆನ್ಸ್, ಮತ್ತೆ ಅದೆಲ್ಲ ಇರಬಾರ್ದು. ಗೆಟ್ ಅಪ್, ಡು ನಾಟ್ ಫಾಲ್ ಇನ್ ಟು ದಿಸ್ ರ್ಯಾಸ್ ರೇಟ್ ವರ್ಲ್ಡ್. ಈಗ ರ್ಯಾಟ್ ಇದೆಯಲ್ಲ, ರ್ಯಾಟ್ ರೇಸ್, ಅದೆಲ್ಲ ನೋಡ್ಬಾರ್ದು. ಯಾರೆಲ್ಲ ರ್ಯಾಟ್ ರೇಸೋ ಎಲ್ಲ ಫೂಲ್ಸ್, ಥರೋ ಫೂಲ್ಸ್. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಡಿಗ್ರಿ ಇದು ಆಲ್ ಆರ್ ಸಿನ್ಸಿಯರ್ ಅಂಡ್ ಜೆನ್ಯೂನ್ ಫೂಲ್ಸ್. ಹೌದು ಅಲ್ವಾ? ಒಪ್ಕೊಳ್ಳಿ, ನಮ್ಮ ಸ್ವರೂಪವನ್ನು ಒಪ್ಕೊಳ್ಬೇಕು ನಾವು. ಕೃತಕೃತ್ಯಶ್ಚ ಭಾರತ. ಉತ್ತಿಷ್ಠತ, ಇಲ್ಲಿ ಉತ್ತಿಷ್ಠ ಎರಡರ್ಥ. ಒಂದು ವಿಷಯ ಸುಖದಿಂದ ರಿಲಿಜಿಯಸ್ ಲೈಫ್ಗೆ ಒಂದು ಉತ್ತಿಷ್ಠತ, ರಿಲಿಜಿಯಸ್ ಲೈಫ್ ಇಂದ ಸ್ಪಿರಿಚುವಲ್ ಲೈಫ್ಗೆ ಇನ್ನೊಂದು ಉತ್ತಿಷ್ಠತ. ವಿಷಯ ಸುಖದಿಂದ ಧರ್ಮಾನುಷ್ಠಾನ, ಧರ್ಮಾನುಷ್ಠಾನದಿಂದ ಮೋಕ್ಷ, ಎರಡಕ್ಕೂ ಬರಬೇಕು. ಕಾಂಟೆಕ್ಸ್ಟ್ ಇದ್ದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ವರಾನ್ ಪ್ರಾಪ್ಯ ನಿಬೋಧತ. ವರಾನ್, ವರಾನ್ ಅಂದ್ರೆ ಏನು? ಅದೇ ನನ್ನ ಹೆಂಡತಿ, ನನ್ನ ಮಗಳಿಗೆ ಕೊಟ್ಟನಲ್ಲ ಸ್ವಾಮಿ ವರಾನ್, ವರ, ಅದೇ ತಾನೇ ವರ. ಗಂಡನ್ ಕೊಡೋದಿಲ್ಲ ಹೆಣ್ಣು, ಅದಲ್ಲ. ವರಾನ್ ಅಂದ್ರೆ ಯಾರು? ವರಾನ್, 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 ವರಾನ್ ನಾನು ಬಿಡಲ್ಲ, ಹೇಳ್ತಾ ಇರ್ತೀನಿ. ಎಲ್ಲೋ ಕೇಳಿದೀವಲ್ಲ ಈ ಪದವನ್ನ, ವರಾನ್. ಸಾಧನಾ ಪಂಚಕಾಲ್ ಕೇಳಿದೀವಿ. ವರಾನ್, ವರೀಯಾನ್, ವರಿಷ್ಠಾನ್. ವರಾನ್ ಇಸ್ಕೊಲ್ ಟು ಗುರುಹು, ಶ್ರೇಷ್ಠ ಪುರುಷ. ವರಾನ್ ಪ್ರಾಪ್ಯ ನಿಬೋಧತ, ಗುರು ಹತ್ರ ಹೋಗು. ಏನ್ ಮಾಡ್ಬೇಕು? ಎದ್ದ ಮೇಲೆ ಇಗ್ನೋರೆನ್ಸ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜ್ಞಾನ ಬರ್ಬೇಕು. ಜ್ಞಾನಕ್ಕೆಲ್ಲ ಹೋಗ್ಬೇಕು, ಗುರು ಹತ್ರ ಹೋಗ್ಬೇಕು. ವರಾನ್ ಪ್ರಾಪ್ಯ, ಶ್ರೇಷ್ಠ ಪುರುಷ, ಜ್ಞಾನಿ ಪುರುಷ. ವರಾನ್ ಪ್ರಾಪ್ಯ ನಿಬೋಧತ, ನಿಶ್ಚಯೇಣ ಬೋಧತ, ಹೋಗಿ ಪಾಠವನ್ನ ಕೇಳು. ಸರಿ, ಇವಾಗಾದ್ರೂ ಹೇಳಿ ಗೀತಾ 4th ಚಾಪ್ಟರ್. ಈಗ ಅರ್ಥ ಆಗ್ಬಿಡುತ್ತೆ, ಈಸಿ. ಹೋಗಿ ಪಾಠವನ್ನ ಕೇಳು ಅಂದ ತಕ್ಷಣ ಕ್ಲೂ ಕೊಟ್ನಲ್ಲ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವ. ಹೋಗಿ ಪಾಠವನ್ನ ಕೇಳು, ವೆರಿ ಇಂಪಾರ್ಟೆಂಟ್. ಪ್ರಾಪ್ಯವರಾನ್ ನಿಬೋಧತ. ಶಂಕರಾಚಾರ್ಯ ಬಿಡ್ತಾರೆ, ಆಚಾರ್ಯೇಣ, ಗೋ ಟು ಅ ರೈಟ್ ಟೀಚರ್. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು, ನೋಡಿದೀವಿ ಇದೆಲ್ಲ. ಪ್ರಾಪ್ಯ ನಿಬೋಧತ. ಕಠ ಉಪನಿಷತ್ತಲ್ಲಿ ರೆಫರೆನ್ಸ್ ಇದೆ, ಗೀತಾ ಬಿಟ್ಬಿಡೋಣ. ಕಠ ಉಪನಿಷತ್ತಲ್ಲಿ ರೆಫರೆನ್ಸ್ ಇದೆ, ಯಾವುದು? ಯಾವುದು? ವಿಚ್ ರೆಫರೆನ್ಸ್? ಎಕ್ಸಾಮಲು ಪೇಪರ್ ತಿರುಗಿಸಿರಲ್ಲ ಇವಾಗ. ನೈಷಾ ತರ್ಕೇಣ ಮತಿರಾಪನ್. ಅದಲ್ಲ, ಫಸ್ಟ್ ಚಾಪ್ಟರ್ ಸೆಕೆಂಡ್ ಸೆಕ್ಷನ್ ನೋಡಿ, ಅಷ್ಟು ಕ್ಲೂ ಕೊಟ್ಟಿದ್ದೀನಿ. ಅಲ್ಲಿ ಮಂತ್ರ ಹುಡುಕಿ. ಎಲ್ಲ ಹೇಳ್ಬಿಡಿ, 6th 7th 8th 10th ಎಲ್ಲ ಹೇಳ್ಬಿಡಿ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. 8ನೇದು ಹೇಳಬೇಕು. ಒಂದ್ಸಲ ಗೊತ್ತಾಗ್ಬಿಟ್ರೆ ಅನ್ಕೊಂಡೆ ಅಂತೆಲ್ಲ ಆಗಲ್ಲ, ಹೇಳ್ಬೇಕು ಅದನ್ನ. ಅನ್ಕೊಂಡಿದ್ದೆ, ಆದ್ರೆ ಯಾಕೆ ಸುಮ್ನೆ ಪಾಪ. ಓಹೋ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ.
ನ ನರೇಣ ವರೇಣ ಪ್ರೋಕ್ತ ಏಷಃ. ಅದೇ ವರಾನ್ ಪ್ರಾಪ್ಯ ನಿಬೋಧತ ಅಂದ್ರೆ ವೇದ ಮಾತ ರೆಡಿಯಾಗಿದ್ದಾರೆ ಪಾಠವನ್ನ ಹೇಳ್ಕೊಡಕ್ಕೆ, ನಾವು ಹೋಗ್ಬೇಕು. ಸಾಕು ಧರ್ಮಾನುಷ್ಠಾನ ಸಾಕು. ಈ ಮಂತ್ರಕ್ಕೆ ಹೀಗೆ ಹೇಳ್ಬೇಕು ಅರ್ಥ. ಬೇರೆ ಮಂತ್ರಕ್ಕೆ ಧರ್ಮಾನುಷ್ಠಾನ ಮಾಡು ಅಂತ ಹೇಳ್ತೀನಿ, ಈ ಮಂತ್ರಕ್ಕೆ ಸಾಕು ಅಂತೀನಿ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ಉತ್ತಿಷ್ಠತ ಅಂದ್ರೆ ರಿಲಿಜಿಯಸ್ ಲೈಫ್ ಇಂದ ವಿಷಯ ಸುಖದಿಂದ ರಿಲಿಜಿಯಸ್ ಲೈಫ್, ಅರ್ಥಕಾಮದಿಂದ ಧರ್ಮಕ್ಕೆ ಬರಬೇಕು, ಧರ್ಮದಿಂದ ಮೋಕ್ಷಕ್ಕೆ ಬಂದ್ಬಿಡ್ಬೇಕು. 60 ವಯಸ್ಸಾಯ್ತು ಅಂದ್ರೆ ಮೋಕ್ಷವೇ ಇರಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಪುರಸ್ಕಾರ ಮಾಡ್ತಿರೋದೇ ಅಲ್ಲ. ಅದು ಚಿಕ್ಕ ವಯಸ್ಸಲ್ಲಿ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ 60 ವರ್ಷ ಆದ್ಮೇಲೆ ಮಾಡೋವಂಥದ್ದಲ್ಲ. ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕೋ ಮಾಡ್ಬೇಕು. 25-30 ವಯಸ್ಸಲ್ಲಿ ಮದುವೆ ಆಗಿ ಮಕ್ಳು ಮಾಡ್ಕೊಳ್ಬೇಕು. ನಾನು 65ನೇ ವಯಸ್ಸಿಗೆ ಮಕ್ಳು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸೆನ್ಸ್ ಆಗಿ ಮಾತಾಡಿ ಸ್ವಾಮೀಜಿ. 65ನೇ ವಯಸ್ಸಿನ ನಾನು ಮಗು ಮಾಡ್ತೀನಿ ಅಂದ್ರೆ ಆಗುತ್ತಾ? 65ನೇ ವಯಸ್ಸಿಗೆ ಮೋಕ್ಷಕ್ಕೆ ಹುಡುಕ್ಬೇಕಾ ದಾರಿ? ಇಲ್ಲ ನಾವು ಸಾಲಿಗ್ರಾಮ ಇಟ್ಕೊಂಡು ಮಾಡದ ಪುರುಷ ಸೂಕ್ತ ಮಾಡೋದು ಹೇಳಿ ನೀವು. ಇಲ್ಲ ಆಗ್ಲೂ ಕಲೀಲಿಲ್ವಾ, ಈಗ್ಲಾದ್ರೂ ಕಲೀತೀವಿ. ಹೀಗೆ ಹೇಳ್ಕೊಂಡೇ ಗಾಡಿ ಓಡಿಸೋದು ನಾವು. ಥಿಂಕ್ ಮಾಡಿ. ಉತ್ತಿಷ್ಠತ ಸಾಧನಾ ಪಂಚಕಂ ನಾ ಬಿಡಲ್ಲ ಇವತ್ತು, ಮುಗಿಸ್ಲೇಬೇಕು ಸ್ವಲ್ಪ. ಯಾಕಂದ್ರೆ ಇದು ಇವತ್ತು ಮುಗಿಸಿದ್ರೇನೆ ನನಗೆ ಗತಿರತ್ರ ನಾಸ್ತಿ. ಸಾಧನಾ ಪಂಚಕಂ ವಿದ್ವಾನ್ ಉಪಸೃಪ್ಯತ. ಓಕೆ, ದಟ್ ಇಸ್ ಕರೆಕ್ಟ್. ಉತ್ತಿಷ್ಠತ ಈಗ ಹೇಳದ್ನಲ್ಲ, ಕರ್ಮವನ್ನ ಬಿಡಬೇಕು ಅಂತ ಹೇಳದ್ನಲ್ಲ. ಆತ್ಮೇಚ್ಛಾ ವ್ಯವಸೀಯತ. ಆಮೇಲೆ ಅರ್ಥ ಏನ್ ಹೇಳಿ ಹಂಗಾದ್ರೆ? ತಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ತಕ್ಷಣ ಅಲ್ಲ, ಮನೆಯ ತೂಕೇರಿ ತೂಕೇರಿಬೇಕಾದ್ರೆ ಬಿಸಾಕ್ಬೇಕು ಅಂತ ಅರ್ಥ. ನನ್ ಮಾತಲ್ಲ, ಶಂಕರಾಚಾರ್ಯನ ಮಾತು. ಆತ್ಮೆ ಇಚ್ಛಾ ವ್ಯವಸೀಯತ ನಿಜಗೃಹಾತ್ ಅಂತ ಯಾಕೆ ಹಾಕಿದ್ದಾರೆ? ನೀನ್ ರಿಯಾಲಿಟಿ ಕೊಟ್ಟಿದ್ಯಾ, ಮನೆ ಸಂಸಾರ ಹೆಂಡತಿ ಮಕ್ಕಳನ್ನೆಲ್ಲ, ಅದನ್ನ ಎತ್ತು ಬಿಸಾಕು. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ? ಇಲ್ಲ, ವೇದೋ ನಿತ್ಯ ಮದೀಯತ ಅಷ್ಟೇ. ತದುದಿತಂ ಅಲ್ಲಿಗೆ ನಿಂತೋಯ್ತು. ಕರ್ಮಸ್ವನುಷ್ಠಿ ಬರ್ಬೇಕು ಮುಂದಕ್ಕೆ. ಕರ್ಮಸ್ವನುಷ್ಠೀಯತ. ಯೋಚನೆ ಮಾಡಿ, ಶಂಕರರ ಮಾತೇ ನಾ ಹೇಳ್ತಾ ಇರೋದು. ಫಸ್ಟ್ ಲೈನ್ ಮಾತ್ರ ಹಿಡ್ಕೊಳ್ತೀವಿ, ಆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇರೋದು ಲಾಸ್ಟ್ ಲೈನ್ ಬಿಟ್ಬಿಡ್ತೀವಿ. ವೆರಿ ಇಂಪಾರ್ಟೆಂಟ್. ಉತ್ತಿಷ್ಠತ ಪರಾನ್ ಪ್ರಾಪ್ಯ ನಿಬೋಧತ. ಮುಗಿಸೋಣ, ಇಲ್ಲಾಂದ್ರೆ ಆಗಲ್ಲ. ಪರಾನ್ ಪ್ರಾಪ್ಯ ನಿಬೋಧತ ಯಥಾ ಕ್ಷುರಸ್ಯ ಧಾರ. ಆದರೆ ಜ್ಞಾನಯೋಗ ಬಹಳ ಕಷ್ಟ. ಯಥಾ ಕ್ಷುರಸ್ಯ, ಕ್ಷುರ ಅಂದ್ರೆ ನೈಫ್, ಚಾಕು. ಧಾರ ಅಂದ್ರೆ ಚಾಕುವಿನ ತುದಿ. ನಿಶಿತ ಅಂದ್ರೆ ಶಾರ್ಪ್ ನೈಫ್. ಜ್ಞಾನಯೋಗ ಕಷ್ಟ ಹೇಗೆ? ಚಾಕು ಮೇಲೆ ನಡೆಯೋ ಹಾಗೆ. ಅದಕ್ಕೆ ಸ್ವಾಮೀಜಿ ಜ್ಞಾನಯೋಗ ಬೇಡ ಅಂತ ಅವತ್ತಿನ ನಾನು ಬಡ್ಕೊಳ್ತಾ ಇರೋದು. ನೀವೇ ಇದನ್ನ ಮಾಡ್ಬೇಕು. ಆರಾಮ ಕರ್ಮಯೋಗ ಉಪಾಸನ ಯೋಗ ಮಾಡ್ಕೊಳ್ತೀವಲ್ಲ. ಅಂದ್ರೆ ಜ್ಞಾನಯೋಗ ಕಷ್ಟ ಅಂದ್ರೆ ಜ್ಞಾನಯೋಗವನ್ನ ಸುಲಭ ಮಾಡ್ಕೊಳ್ಬೇಕು. ಜ್ಞಾನಯೋಗ ಸುಲಭ ಮಾಡ್ಕೊಳ್ಬೇಕಂದ್ರೆ ಮತ್ತೆ ಕರ್ಮಯೋಗ ಉಪಾಸನ ಯೋಗ ಅದೊಂದು ಲೆವೆಲ್ಗೆ ಮಾಡಿ ಬಿಟ್ಬಿಡ್ಬೇಕು. ಮತ್ತೆ ಇಲ್ಲಿಗೆ ಇದಲ್ಲೇ ಫೋಕಸ್ ಮಾಡ್ತಾ ಇರ್ಬೇಕು. ಯಥಾ ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ಚಾಕು ಮೇಲೆ ನಡೆದ ಹಾಗೆ, ತುದಿ ಮೇಲೆ ನಡೆದ ಹಾಗೆ ವೇದಾಂತದ ಮಾರ್ಗ, ಜ್ಞಾನ ಮಾರ್ಗ ಅಂದ್ರೆ ನಾವು ಪ್ರಿಪರೇಷನ್ ಇದ್ದವ್ರಿಗೆ ಇದು ಕೇಕ್ ವಾಕ್. ಪ್ರಿಪರೇಷನ್ ಇಲ್ಲ ಅಂದ್ರೆ ನೈಫ್ ವಾಕ್. ಚೆನ್ನಾಗಿದೆ ಇದು ಲೈನ್ ಅಲ್ವಾ? ನಾನೇ ನೋಡು, ಏನೋ ಬರುತ್ತೆ, ಪರವಾಗಿಲ್ಲ, ನಮಗೂ ಕೋಟ್ ಹಾಕ್ಬೋದು ಇದು. ಪ್ರಿಪರೇಷನ್ ಹೂ ಹ್ಯಾಸ್ ಪ್ರಿಪರೇಷನ್ ಇಟ್ ಈಸ್ ಕೇಕ್ ವಾಕ್. ನೋ ಪ್ರಿಪರೇಷನ್ ನೈಫ್ ವಾಕ್. ಪರವಾಗಿಲ್ಲ, ಇದೆಲ್ಲ ಸುಮ್ಮನೆ ಹಾಗೆ ಎಕ್ಸ್ಟೆಂಪರ್ ಆಗಿ ಬರುತ್ತೆ ಒಂದೊಂದ್ಸತಿ. ಸರಿ. ಕವಯ ತತ್ ಪಥ ದುರ್ಗತಂ ವದಂತಿ. ಕವಯ ಅಂದ್ರೆ ಮೇಧಾವಿ ಅಂತ. ಮೇಧಾವಿ ಕವಯ ಇಸ್ಕೊಂಡು ಬ್ರಹ್ಮಜ್ಞಾನಿ ಅಥವಾ ಪುರುಷ ಬ್ರಹ್ಮವೇತ್ತ. ತತ್ಪಥ ಇಸ್ಕೊಂಡು ಕ್ಷುರಸ್ಯ ಧಾರಾ ಪಥಃ. ಆ ದುರ್ಗಮ್ ಅಂದ್ರೆ ಕಷ್ಟವಾದಂತಹ ಜ್ಞಾನ ಮಾರ್ಗ. ಎಫರ್ಟ್ ಇಸ್ ರಿಕ್ವೈರ್ಡ್.
ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ಕಷ್ಟ. ಎಫರ್ಟ್ ಹಾಕಿದ್ರೆ ಮಹತ್ ಫಲ. ಎಫರ್ಟ್ ಹಾಕ್ಬೇಕು, ಜ್ಞಾನ ಯೋಗವನ್ನ ಅಭ್ಯಾಸ ಮಾಡಬೇಕು. ಕಿಂಚಿತ್ ಕರ್ಮಯೋಗ ಉಪಾಸನೆಯನ್ನ ಮಾಡಿ. ಕಿಂಚಿತ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫೋಕಸ್ ಜ್ಞಾನ ಯೋಗದ ಮೇಲೆ ಇದ್ರೆ ಇದೆಲ್ಲ ಸ್ವಲ್ಪ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು. ಗುರು ಇರೋದ್ರಿಂದ ಈಸಿಯಾಗಿ ಅದು ನಮಗೆ ಮಾರ್ಗದರ್ಶನ ಸಿಗುತ್ತೆ. ಆಚಾರ್ಯ ಪುರುಷೋ ವೇದ. ಆದ್ರೆ ದುರ್ಗಂ, ದುರ್ಗ ಆದ್ರೆ ಕಷ್ಟ, ಅದಕ್ಕೆ ದುರ್ಗಾ ದ ರಿಮೂವರ್. ದುರ್ಗಾದೇವಿಗೆ ಯಾವಾಗ್ಲೂ ದುರ್ಗಾದೇವಿ ಅಂತಾನೆ ಹೇಳಬೇಕು, ದುರ್ಗಾದೇವಿ ಅನ್ಬಾರ್ದು. ದುರ್ಗಾದೇವಿ ಅಂದ್ರೆ ಕಷ್ಟವನ್ನು ಕೊಡುವವಳು ಅಂತ, ದುರ್ಗಾದೇವಿ ಅಂದ್ರೆ ಕಷ್ಟವನ್ನು ಹೋಗ್ಲಾಡಿಸುವವಳು ಅಂತ. ದುರ್ಗಾ ಅಂದ್ರೆ ಕಷ್ಟ, ಸಫರಿಂಗ್. ಆದ್ರೆ ಈ ಸಫರಿಂಗ್ ಅನ್ನ ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆಯಿಂದ ಈ ಯೋಗಕ್ಕೆ ಬಂದ್ರೆ ಮಹತ್ತರವಾದ ಫಲ ಕೊಡುತ್ತೆ. ಗೀತಾ ಬಿಡಲ್ಲ. ಮಹತ್ತರವಾದ ಫಲ ಅಂದ್ರೆ ಗೀತಾ 2nd ಚಾಪ್ಟರ್. ಕಿಂಚಿತ್ ಮಾಡಿದ್ರು ಕೊಡುತ್ತೆ ಅಂದ್ರೆ ಯಾದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಕರೆಕ್ಟ್. ದೇಹಾಭಿಕ್ರಮನಾಶೋಸ್ತಿ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ. ಸ್ವಲ್ಪಮಪ್ಯಸ್ಯ ಕಿಂಚಿತ್ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸರಿ, ಏನು ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಅಕ್ಷರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪತಸ್ಥತ್ ಕವಯೋ ವದಂತಿ. ಸರಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.